ಸುಮಾರು 2 ಅಡಿಯಷ್ಟು ಮೇಲಕ್ಕೆ ಎತ್ಬಿಟ್ಟಿದೆ ದುರಂದರನ್ನ. ನೀವ್ ಹೇಳ್ತಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ನನ್ ಕೈಯಲ್ಲಿ ಎತ್ತಕ್ಕಾಗ್ತಾ ಇಲ್ಲ. ಸಣ್ಣಕ್ಕಿದ್ದಾಳೆ, ಅವಳು ಹೇಗೆ ಎತ್ಬಿಟ್ಲು ನಿನ್ನ? ಶಕ್ತಿ ಎಲ್ಲಿಂದ ಬಂತೋ ಏನೋ. ಏನೇ ಸುಮ್ಮಿ, ಸ್ವಲ್ಪ ಈ ಕಡೆ ತಿರುಗು. ಕಣ್ಣು ಮಿಟಕ್ಸ್ದೆ ಹಾಗೆ ನೋಡು. ಇವಾಗ ಓಕೆ. ಆಗ್ಲೇ ನಿನ್ ಕಣ್ಣು ನೋಡ್ದಾಗ ಎದೆ ಒಡ್ದೋದಾಗಾಯ್ತು ಕಣೆ ನನ್ಗೆ. ನಾನ್ ಪೊರ್ಕಿಲ್ ಹೊಡೆದಿದ್ ಕೂಡ ನಿನಗೆ ನೆನ್ಪಿಲ್ವಾ? ನೀನ್ ಯಾಕಕ್ಕ ನಂಗ್ ಹೊಡೆದೆ? ನಾನ್ ತಾಯಿ ಆಗ್ತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ವಾ? ಅಯ್ಯಯ್ಯೋ, ಏನ್ ಮಮ್ಮಿದು? ನಾದ್ನಿ ಈ ತರ ಮಾತಾಡ್ತಿದ್ದಾಳೆ. ಏನೋ ಗೊತ್ತಿಲ್ಲ, ಈ ಮನೇಲಿ ಒಬ್ಬೊಬ್ರು ಒಂದೊಂದ್ ರೀತಿ ಆಡ್ತಿದ್ದಾರೆ. ಪೋಸ್ಟ್. ವಿಶಾಲ್ ಅವ್ರಿಗೆ ಪೋಸ್ಟ್ ಬಂದಿದೆ ಸರ್. ನಾನೇ. ಇಲ್ಲಿ ಸೈನ್ ಮಾಡಿ ಸರ್. ನಿಮ್ ನಂಬರು ಬರೀರಿ. ಎಲ್ಲಿಂದ ಬಂದಿರೋದು? ಲಕ್ಷ್ಮೀಪುರ ನಾಗಲಕ್ಷ್ಮಿ ದೇವಸ್ಥಾನದಿಂದ ಸರ್. ಯಾರ್ ಕಳ್ಸಿರ್ಬೋದು? ನಮ್ಗೆ ಯಾರಿದಾರಂತ ಪೋಸ್ಟ್ ಕಳಿಸ್ತಾರೆ? ಯಾರು ಬ್ರೋ ಲೆಟರ್ ಕಳಿಸಿರೋದು? ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ. ಮಾಮ್, ಸುಮ್ನೆ ನಿಂತ್ಕೊಳ್ಳೋ. ದೊಡ್ಡಕ್ಕ ಹೇಗ್ ಕಳಿಸ್ತಾಳೆ ವಿಶಾಲ? ದೊಡ್ಡತ್ತೆ ನಮ್ಮಿಂದ ದೂರ ಆಗಿ ತುಂಬಾ ವರ್ಷಗಳಾಯ್ತಲ್ಲ ಬಾವಾ. ನಮ್ಮಮ್ಮ ಜೀವಂತವಾಗಿರುವಾಗ 1999 ವರ್ಷ ಡೈರಿಲಿ ಬರ್ದಿರೋ ಅಂತ ಪೇಜ್ ಇದು. హ్రీం హ్రీం క్లీం క్లీం శం శం సం సం క్లీం క్లీం హైం 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 మనోవాంఛిత సిద్ధాయ సిద్ధాయ హైం 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 హైం. ಓ, ನಾವು ಬಂದಾಯ್ತು ಸ್ವಾಮಿ. ಏಯ್, ಅವ್ರಿಗೆ ಸಿಟ್ ಬರ್ಸಿದ್ರೆ ನಿನ್ಗೆ ಶಾಪ ಕೊಡ್ತಾರೆ. ನಾಶ ಆಗ್ತಾನೆ ಅಂತ ನನ್ನ ಬಾಯಾರೆ ಹೇಳೋ ಅವಶ್ಯಕತೆ ಖಂಡಿತ ಇಲ್ಲ ತಿಲೋತ್ತಮ. ಅವನ ಬುದ್ಧಿನೇ ಅವನ ಪತನಕ್ಕೆ ಕಾರಣವಾಗುತ್ತೆ. ನನ್ಗಷ್ಟೊಂದು ನಾಲೆಡ್ಜ್ ಇದ್ದಿದ್ರೆ ನಾನು ಯಾವತ್ತೋ ಪತನ ಆಗೋಗ್ತಾ ಇದ್ದೆ ಸ್ವಾಮಿ. ಏ ಇಡಿಯಟ್, ಪತನ ಅಂದ್ರೆ ಉದ್ಧಾರ ಆಗೋದಲ್ವೋ? ಅಲ್ವಾ? ಬಾಯ್ ಮುಚ್ಕೊಂಡು ನಿಂತ್ಕೋ. ಸ್ವಾಮಿ, ಪೋಸ್ಟ್ ಬಂತು ಸ್ವಾಮಿ. ಏಯ್ ಮಾಮ್, ಅಖಂಡ ಸ್ವಾಮಿಗಳಿಗೆ ಅರ್ಥ ಆಗ್ಲಿಲ್ಲ. ಕಷ್ಟನೇ ಪೋಸ್ಟ್ ಅಲ್ಲಿ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ನಿನ್ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಿಲ್ಲ ಅಂದ್ರೆ ಈ ಮೊಬೈಲ್ ಇಂದಾನೆ 2 ಬಿಟ್. ಹಲೋ, ಎಲ್ಲಿದ್ದೀರಾ? ಗೇಟ್ ಆಚೆನಾ?
ಹಲೋ, ಕೇಳಿಸ್ತಿದ್ಯಾ ನನ್ ಮಾತು? ಹಲೋ, ಮಾತೇ ಆಡ್ತಿಲ್ವಲ್ಲ ಇವರು. ಹಲೋ ಹಲೋ ಹಲೋ, ಸಿಗ್ನಲ್ ಇಲ್ಲ ಇಲ್ಲಿ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಗಾಯತ್ರಿ, ಬಾವಾ, ಸೋಫಾ ಕೆಳಗಿದ್ದು ಆಟಾಡ್ಸ್ತಿರ್ಬೋದೇನೋ ನೋಡಿ. ತುಂಟು ಕೃಷ್ಣ ಅನ್ಕೊಂಡಿದ್ಯಾ? ಎದ್ ನಿಂತ್ಕೊಂಡು 2 ಹೆಜ್ಜೆನೂ ಇಡೋಕಾಗ್ದಿರೋ ಚಿಕ್ಕ ಮಗು ಗಾಯತ್ರಿ. ಛೇ, ಸಿಕ್ಕದ್ಲಾ? ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಮೇಲೇನು ಇರ್ಲಿಲ್ಲ ಬ್ರೋ. ನನಗೂ ಎಲ್ಲೂ ಸಿಗ್ಲಿಲ್ಲ. ಕಿಚನ್ ಅಲ್ಲೂ ಇಲ್ಲ ಯಜಮಾನ್ರೆ. ಇನ್ನೆಲ್ಲಿ ಹೋಗಿರ್ಬೋದು? ಆಚೆ ಬರ್ಲೇ ಇಲ್ಲ ನೈನಿ. ನಾನ್ ಬಾಗಿಲ್ ಕಡೆ ನೋಡ್ತಾನೆ ಇದ್ದೆ. ಹಾ, ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಲ್ವಾ? ಹಾಗೆ ಮಾತಾಡ್ಬೇಡ್ವೋ? ಕಾಲ ಸರಿಯಿಲ್ಲ ಅಂತಾರಲ್ವಾ, ಅದಕ್ಕೆ ಹೇಳ್ದೆ. ಯಜಮಾನ್ರೆ, ನನಗೆ ತುಂಬಾ ಭಯ ಆಗ್ತಿದೆ. ಮಗುಗೇನಾದ್ರೂ ಆದ್ರೆ? ಏನಾಗುತ್ತೆ ನಯನಿ? ಏನಾದ್ರೂ ಆಗೋದಿದ್ರೆ ನಿನಗ್ ಗೊತ್ತಾಗ್ತಿತ್ತಲ್ವಾ ಅಕ್ಕ? ಹಾಗೆ ಮಾತಾಡಿ ಅದಕ್ಕೆ ಟೆನ್ಷನ್ ಕೊಡ್ತಾ ಇದೀಯಾ? ಅಮ್ಮ 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 ಶಾಂತಳಾಗಮ್ಮ. ತಾಯಿ ಗೌರಮ್ಮ, ನಿನ್ ಮಗಳನ್ ಕಾಪಾಡೋದಿಕ್ಕೆ ನೀನ್ ಬಂದಿದ್ಯಾ ಅಂತ ಗೊತ್ತಮ್ಮ. ಶಾಂತಳಾಗು ತಾಯಿ, ಶಾಂತಳಾಗು. ಅಮ್ಮ ಗೌರಮ್ಮ, ದಯವಿಟ್ಟು ಶಾಂತಳಾಗು. ಶಾಂತಳಾಗಮ್ಮ ತಾಯಿ, ಶಾಂತಳಾಗಮ್ಮ. ಶಾಂತಳಾಗಮ್ಮ. ಶಾಂತಳಾಗು. ಅಮ್ಮ ಗೌರಮ್ಮ, ದಯವಿಟ್ಟು ಶಾಂತಳಾಗು. ಶಾಂತಳಾಗಮ್ಮ ತಾಯಿ, ಗಟ್ಟಿಗೆ ಹಿಡ್ಕೊಳ್ಳಿ. ಶಾಂತಳಾಗಮ್ಮ. ಅಮ್ಮ ಶಾಂತಳಾಗಮ್ಮ. ಶಾಂತಳಾಗಮ್ಮ. ಶಾಂತಳಾಗು. ಅಮ್ಮ ತಾಯಿ, ಶಾಂತಳಾಗಮ್ಮ. ಅಮ್ಮನವರು ಹೋದ್ರು ಅನ್ಸತ್ತೆ. ಕೈ ಮುಗಿದು 3 ಪ್ರದಕ್ಷಿಣೆ ಹಾಕಿ ಬನ್ನಿ. ಹಾ, ಏನ್ ಮಮ್ ಇದು? ವಾತಾವರಣನೇ ವಿಚಿತ್ರವಾಗಿದೆ. ಅಯ್ಯಮ್ಮ ದೆವ್ವ ಬಂದವ್ರ ತರ ಆಡ್ತಿದ್ರಲ್ಲ. ಗೌರಮ್ಮ ತಾಯಿ ಬಂದೋದ್ಲಪ್ಪ. ಅವಳ ಮೇಲ? ಹೌದಮ್ಮ. ಯಾರಿಗಾದ್ರೂ ಅಪಾಯ ಇದೆ ಅಂತ ಅನುಮಾನ ಬಂದ್ರೆ ಅಮ್ಮನವ್ರ ಗುಡಿಗೆ ಬರಬೇಕು. ಅಲ್ಲಿರೋ ಅರ್ಶಿನ ಕಲ್ಲನ್ನ ಮುಟ್ ನೋಡ್ಬೇಕು. ಅಪಾಯ ಇರೋರ್ಗೆ ಆತರ ಮೈಮೇಲ್ ದೇವಿ ಬರ್ತಾಳೆ. ಯಾರಿಗ್ ಯಾವ ಅಪಾಯ ಬರತ್ತೆ ಅಂತ ನಮ್ ನೈನಿ ಅಕ್ಕಂಗೆ ಮೊದ್ಲೇ ಗೊತ್ತಾಗತ್ತೆ ಬಿಡಿ. ಗೊತ್ತಾದ್ರೆ ಒಳ್ಳೇದೆ, ಆದ್ರೆ ಮೈ ಮೇಲೆ ದೇವಿ ಬಂದ್ ಹೋದ್ರೆ ತುಂಬಾ ಒಳ್ಳೇದು.
ನಮ್ ಗಾಯತ್ರಿಗೆ ಯಾವ ಕಷ್ಟನೂ ಬರಬಾರ್ದು ಅಂತ ನಮಸ್ಕಾರ ಮಾಡ್ಕೊಂಡು ಹೋಗಕ್ ಬಂದಿದ್ವಿ. ನನ್ಗೇನೆ ಅಪಾಯ ಇದೆ ಅಂತ ನನ್ ಗಂಡ ಹಠ ಮಾಡಿ ನನ್ ಜೊತೆ ಬಂದ್ರು. ಅಪಾಯ ಏನಾರು ಇದ್ರೆ ಗೌರಮ್ಮ ತಾಯಿ ಬರ್ತಾಳೆ. ಭಾವ, ಭಯ ಪಡ್ಬೇಡಿ, ಒಳ್ಳೆ ಮನ್ಸಿಂದ ಅಮ್ಮನವ್ರನ್ನ ಬೇಡ್ಕೊಳ್ಳಿ. ಬ್ರೋ ನಿನಗೆ ಇವತ್ತೇನೋ ಆಗುತ್ತೆ. ಲೇ ನನಗೇನೋ ಆಗುತ್ತೆ. ಲೇ ನೀನ್ ಭಯ ಪಡಿಸ್ಬಿಡ್ವೋ. ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಮೊದಲು ನಂಬೇಕು. ಹಾಗೆ ನಾವೆಲ್ರೂ ಒಬ್ಬೊಬ್ರಾಗಿ ಅರ್ಶನದ ಕಲ್ ಮುಟ್ಟೋಣ. ಆರ್ತಿ ಆದ್ಮೇಲೆ ಮೊದ್ಲು ನಾನೇ ಟ್ರೈ ಮಾಡ್ತೀನಿ ಅಕ್ಕ. ಸರಿ, ನಡಿ. ಯಜಮಾನ್ರೆ, ಎತ್ಕೊಳ್ಳಿ. ಹೌದಾ? ನನ್ಗೇನ್ ಹಾಗನ್ಸ್ಲಿಲ್ವಲ್ಲ. ಅಮ್ಮನವ್ರು ಬಂದಾಗ ನಿನಗೆ ಗೊತ್ತಾಗಲ್ಲ ಸುಮನ, ಯಾಕಂದ್ರೆ ಆ ಕ್ಷಣದಲ್ಲಿ ನೀನಿರಲ್ಲ. ನಾನಿಲ್ಲ ಅಂದ್ರೆ ಏನಕ್ಕ, ನಾನಿಲ್ಲೇ ಇದ್ದೀನಲ್ಲ. ಆ ಟ್ರಾನ್ಸಲ್ಲಿ ಇರ್ತೀಯ ಅಂತ ಅರ್ಥ ಸುಮನ. ಅದ್ ಸರಿ ವಿಶಾಲ್, ಅಪಾಯ ಇರೋರ್ ಮೇಲೆ ಅಮ್ನೋರ್ ಬಂದ್ ಹೋಗ್ತಾರೆ ಅಂತ ಹೇಳಿದ್ರು. ಅಂದ್ರೆ ಸುಮನನ್ಗೆ ಅಪಾಯ ಇದೆ ಅಂತಾನಾ? ಅಷ್ಟೇ ಅಲ್ವ ಮಾಮ್. ಏನ್ ಮಾತಾಡ್ತಿದ್ದೀರಾ ನೀವು? ಮಾತೇನಿಲ್ಲ, ಕಾದ್ ನೋಡ್ಬೇಕು. ಹಲೋ ಚಿಕ್ಕ ಯಜಮಾನ್ರೆ, ನಾನು ಆಗ್ಲೇ ಹೇಳ್ದೆ, ಏನಾದ್ರೂ ಅಪಾಯ ಬರೋದಿದ್ರೆ ನಮ್ಮ ಅಕ್ಕಂಗ್ ಮೊದ್ಲೇ ಗೊತ್ತಾಗತ್ತೆ ಅಂತ. ಗೊತ್ತಾದ್ರೂ ನಿನ್ ವಿಷಯದಲ್ಲಿ ನಯನಿ ಹೇಳಲ್ಲ. ಅತ್ತೆ, ಹಾಗೆಲ್ಲ ಅನ್ಬೇಡಿ. ನನ್ನ ತಂಗಿ ಅಪಾರ್ಥ ಮಾಡ್ಕೋತಾಳೆ. ನಂಗ್ ಅರ್ಥ ಆಯ್ತು ಅಕ್ಕ. ನಾನ್ ತಾಯಿ ಆಗ್ತಿದ್ದೀನಲ್ಲ, ಗೊತ್ತಾಗ್ದೆ ಕಾಲ್ ಜರಿ ಬೀಳ್ತಿದ್ರು ಸರಿ, ನೀನ್ ಹೇಳಲ್ಲ ಅಂತ ಆಯ್ತು. ಸುಮ್ಮನ, ಏಯ್, ಇನ್ನು ಏನ್ ಅಂದಿಲ್ಲ ಅಂತ ಅನ್ಕೊಳ್ತಿದ್ದೆ, ಹೇಳೇ ಬಿಟ್ಟಿಯಲ್ಲ. ಮಗುಗ್ ಜನ್ಮ ಕೊಡ್ತಿದ್ಯಾ, ನಿನ್ ಹುಷಾರಲ್ಲಿ ನೀ ಇರ್ಬೇಕು. ಬಸರಾದ್ಮೇಲೆ ಕಟ್ಕೊಂಡಿರೋ ಗಂಡ ಕೂಡ ಪಕ್ಕದಲ್ಲೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಿನ್ ಹುಷಾರಲ್ಲಿ ನೀನಿರ್ಬೇಕು. ನೈನಿ, ಅಷ್ಟದ ಕಲ್ಲನ್ ಮುಟ್ ನೋಡು. ನೈನಿ ಅತ್ತಿಗೆಗೆ ಯಾವ ಅಪಾಯನೂ ಇಲ್ಲ. ಅಮ್ಮ ಗೌರಮ್ಮ ತಾಯಿ, ನನ್ನ ಕಂದ ಗಾಯತ್ರಿಗೆ ಯಾವ ಅಪಾಯನೂ ಬರಬಾರ್ದು ಅಂತ ನಿನ್ನ ಹತ್ರ ಬೇಡ್ಕೊಳಕ್ ಬಂದ್ರೆ, ಊಹೇನೂ ಮಾಡದೇ ಇರೋ ಅಪಾಯ ಸುಮ್ಮನಂಗೆ ಬರುತ್ತೆ ಅಂತ ನೀನು ಸೂಚನೆ ಕೊಟ್ಟೆ. ಅದು ಹೇಗೆ ಬರುತ್ತೋ ಏನು ಅಂತ ನೀನೇ ಹೇಳಬೇಕಮ್ಮ. ಏಯ್, ಬೇಗ ಹೋಗೋ, ಟೈಮ್ ಆಗ್ತಿದೆ. ಮನೆಗೆ ಹೋಗಿ ಏನ್ ಮಾಡ್ತೀರಾ ಅತ್ತೆ? ಸ್ವಲ್ಪ ಆಟ ಆಡ್ಕೊಂಡು ಹೋಗೋಣ. ನಿನಗ್ ತಮಾಷೆ ಅನ್ಸ್ತಿದ್ಯಾ? ಅಪಾಯನ್ ಕೂಡ ತಮಾಷೆಯಾಗಿ ನೋಡೋ ಹಾಸಿನಿ ಅಕ್ಕಂತರ ನಾವಿರ್ಬೇಕು ಅತ್ತೆ. ಅನಾವಶ್ಯಕವಾಗಿ ಭಯ ಪಡಬಾರ್ದು. ಇವಾಗ ಹೀಗೆ ಹೇಳ್ತೀಯಾ, ಯಾರಿಗೇನಾಗುತ್ತೋ ಅಂತ ಆಮೇಲೆ ನೀನೇ ಟೆನ್ಷನ್ ಮಾಡ್ಕೋತಿರ್ತೀಯ. ಯಾರಿಗೂ ಏನೂ ಆಗ್ಬಾರ್ದು ಅಂತ. ಅರ್ಥ ಆಯ್ತು. ಬನ್ರಿ, ಇನ್ನು ಎಷ್ಟೊತ್ತು ಕಾಯ್ಬೇಕು? ನಿನಗೆ ಚೆನ್ನಾಗೇ ಇರುತ್ತೆ ಕಣೆ. ಅಲ್ಲ, ಎತ್ತೋನ್ ಗೊತ್ತು ಕಷ್ಟ.
ಅಮ್ಮ ಏ ಅಯ್ಯೋ ಇನ್ನೊಂದ್ ಸ್ವಲ್ಪ ಹೊತ್ತು ಎತ್ಕೋಬೇಕಿತ್ತು ನೀ. ಹೋಗಿ ಆ ಕಡೆ. ನಾನು ಯಾರು ಎತ್ಕೋತಾರೆ ಇವಾಗ? ಅದಕ್ಕೆ ಟ್ರೈ ಮಾಡಿ. ಹ? ನಾನಾ? ನಾನು ಇಲ್ಲೇ ಉಸಿರುಗಟ್ಟು ಸತ್ತೋಗ್ತೀನಿ ಅಷ್ಟೇ. ಅಪಾಯ ಈ ತರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವಿಕ್ರಾಂತ್. ಏಯ್, ಅದಕ್ಕೆಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ವಲ್ಬಾನ್ ಎತ್ ಕೂರ್ಸೋಣ ಬಾ. ನೀವ್ ಅಣ್ಣ ತಮ್ಮಂದ್ರ? ಹೌದಮ್ಮ. ಗಂಡ ಇಲ್ಲ ಹೆಂಡತಿ ಇಲ್ಲ ಅಂದ್ರೆ ತಂದೆ ಅಥವಾ ತಾಯಿ ಎತ್ತಬೇಕು ಕಣಪ್ಪ. ಅಣ್ಣ ತಮ್ಮ ಎತ್ತಬಾರದು. ಅವ್ರಿಗೆ ವಲ್ಲಭನ ಎತ್ತೋದು ಕಷ್ಟ ಆಗ್ಬೋದು. ಹಾಗಂತ ನೀವ್ ಎತ್ತಿದ್ರೆ ಅಣ್ಣ ತಮ್ಮಂದ್ರ ಮಧ್ಯೆನೇ ಜಗಳ ಆಗತ್ತಪ್ಪ. ಆದ್ರಾಯ್ತು, ನೀವೆತ್ತಿ ಬಾವ. ಸುಮನ, ಗೊತ್ತಿದ್ದು ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ಅತ್ತೆಗೆ ಎತ್ತಕ್ ಹೇಳ್ಬೇಕಾಕ, ಆಮೇಲೆ ಅಷ್ಟೇ ಕತೆ. ಅತ್ತೆ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಸುಮ್ನಾ? ಅತ್ತೆದು ಜಿಮ್ ಬಾಡಿ ನೋಡಿದ್ಯಾ ಎಷ್ಟು ಸ್ಟ್ರಾಂಗ್ ಆಗಿದೆ. ಏಯ್, ಯಾಕೆ ಹಾಗೆ ಹೊಡಿತೀಯಾ? ಸೌಂಡ್ ಬಂತ? ಸೌಂಡ್ ಬರೋದ್ ಹಾಗಿರ್ಲಿ, ಚುರ್ರು ಅಂತಿದೆ. ಸುಮ್ನಿರಿ ಅತ್ತೆ. ಮಾವ್, ನೀವು ಟ್ರೈ ಮಾಡಿ. ಎತ್ತಕ್ಕಾಗ್ದಿದ್ರು ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಅಮ್ಮನವರು ಅರ್ಥ ಮಾಡ್ಕೋತಾರೆ. ನಾನ್ ಯಾಕಾದ್ರೂ ಇಲ್ಲಿಗೆ ಬಂದು ಅನ್ಸ್ತಿದೆ. ಶಾಸ್ತ್ರ ಸಂಪ್ರದಾಯ ಅಂತ ಪ್ರಾಣ ತೆಗಿತಾ ಇದ್ದಾರೆ. ಅತ್ತೆ, ಹಾಗೆಲ್ಲ ಅನ್ಕೋಬೇಡಿ. ಮಾಮ್, ಇವ್ರು ಮಾತಾಡ್ತಾನೆ ಇರ್ತಾರೆ. ಮಾಮ್, ನೀವು ಬನ್ನಿ ಎತ್ತಿ. ನಮಸ್ಕಾರ ಮಾಡ್ಕೊಂಡು ಹೋಗೋಣ ಬನ್ನಿ ನೀವು. ಬನ್ನಿ ಅತ್ತೆ, ಎತ್ಕೊಳ್ಳಿ. ಬೇಗ ಬೇಗ. ಯಾವ್ದೇನೇ ಆದ್ರೂ ಯಾರಿಗೂ ಪ್ರಾಣ ಅಪಾಯ ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ನಮ್ಮ ನೈವೇದ್ಯನ ಸ್ವೀಕರಿಸಿ ಕರುಣೆ ತೋರ್ಸಮ್ಮ. ಸೂಪರ್. ಅದಕ್ಕೆ ಗೌರಮ್ಮ ತಾಯಿ ನೀವಿಟ್ಟಿರೋ ಪ್ರಸಾದನ ಸ್ವೀಕರಿಸಿದ್ರು. ಅಮ್ಮನವರು ತಿಂತಿದಾರ? ಪಾನ್ಕನ್ನು ಕುಡಿತಾ ಇದಾರೆ ಅತ್ತೆ. ನಿಜವಾಗ್ಲೂನಾ? ಹಾ, ನನಗ್ ಹಾಗ ಅನ್ನಿಸ್ತಾ ಇಲ್ವಲ್ಲ. ಕಾಣಿಸ್ಲಿಲ್ಲ ಅಂತ ಅನ್ಸುತ್ತೆ. ಇನ್ ಪ್ರಯೋಜನ ಇಲ್ಲ ಅತ್ತೆ, ಕನ್ನಡಕ ತಗೋಬೇಕು ನೀವು. ಏಯ್, ಅಲ್ಲ ನಮ್ಮ ಮಾಮ್ ಅಂದ್ರೆ ಎಲ್ಲರಿಗಿಂತ ದೊಡ್ಡವರು ಅಂತ ಅನ್ಕೋಬಹುದು. ಅಲ್ಲ, ನನ್ಗೂ ಕೂಡ ಕಾಣಿಸ್ತಾ ಇಲ್ಲ. ಏನ್ ಅನ್ಕೋಬೇಕು ಮತ್ತೆ? ನಿಮ್ಗೂ ಕೂಡ ಕಣ್ ಕಾಣಿಸ್ತಿಲ್ವೇನೋ? ಆತರ ಏನಿಲ್ಲ, ನನಗ್ ಚೆನ್ನಾಗೇ ಕಾಣಿಸುತ್ತೆ. ಮತ್ ಯಾಕೆ ಕಾಣಿಸಲ್ಲ ವಲ್ಲಭ? ಶ್ರದ್ಧಾ ಭಕ್ತಿಯಿಂದ ನೋಡಿ ಭಾವ. ನನಗ್ ಭಕ್ತಿ ಇದೆ, ಆದ್ರೆ ನಿಮಗ್ ಮಾತ್ರ ಕಾಣಿಸ್ತಾ ಇದೆ. ಇದೆಲ್ಲ ನಾಟಕ ಮಾಮ್. ಬ್ರೋ, ಹಾಗೆ ಹೇಳ್ಬಿಡ, ಕಣ್ಣು ಹೋಗುತ್ತೆ. ಲೇ, ಅಲ್ಲ ನಾನೇನ್ ಮುಟ್ಟಾಳನೇನೋ? ನೀವ್ ಹೇಳಿದನ್ನೆಲ್ಲ ನಂಬೋದಕ್ಕೆ? ಇಲ್ಲ ಬಾವ, ಅಮ್ಮನವರು ನಿಜವಾಗ್ಲೂ ನೈವೇದ್ಯ ಪಾನ್ಕನ್ನು ಸ್ವೀಕರಿಸಿದ್ರು. ಆ ತಾಯಿ ಸ್ವೀಕರಿಸಿದ ಮೇಲೆ ಮಿಕ್ಕಿದ್ದನ್ನ ನೀವು ಮನೆಗ್ ತಗೊಂಡೋಗಿ ಕಣ್ಣು ಗೊತ್ಕೊಂಡು ನೀವು ತಿನ್ಬೇಕು. ಸಾಕ್ ನಿಲ್ಸಮ್ಮ ನೀನು. ಅಲ್ಲ, ಅಮ್ಮನವ್ರು ಹೇಗ್ ತಿಂತಾರ ಅದನ್ನ ನಾನ್ ಟೆಸ್ಟ್ ಮಾಡ್ತೀನಿ. ಆ ನೈವೇದ್ಯನ ನನಗ್ ಕೊಡಿ, ತಿನ್ನಿಸ್ತೀನಿ. ಅದ್ ಹೇಗ್ ತಿನ್ನುತ್ತೆ ಅಂತ ನಾನು ನೋಡ್ತೀನಿ. ಏನ್ರಿ ಹಾಗ್ ಮಾತಾಡ್ತೀರಾ? ಕೆನ್ನಿ ತಡ್ಕೊಳ್ಳಿ ಮೊದ್ಲು. ನೀನ್ ಬಾಯಿ ಮುಚ್ಕೊಂಡಿರ. ಅವನಿಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅವ್ನ್ ಟೆಸ್ಟ್ ಮಾಡ್ತಾನಲ್ಲ. ಅಮ್ಮನವ್ರನ್ನ ನಾವು ಪರೀಕ್ಷೆ ಮಾಡಬಾರ್ದು ಅತ್ತೆ. ಹಾಗಂತ ಡೌಟ್ ಅನ್ನ ಹಾಗೆ ಉಳಿಸ್ಕೋಬಾರ್ದು.
ನಿಮಗ್ ಕಾಣಿಸ್ದೇ ಇದ್ರೆ ಪರವಾಗಿಲ್ಲ ಬಿಡಿ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಹಠ ಹಿಡಿಬೇಡಿ. ಹೇಯ್, ನೀನೇ ನನ್ಗೆ ಹೇಳೋದು? ಸೈಡ್ಗೆ ಬಾ ನೈನಿ. ಹೇಗ್ ತಿಂತಾರೋ ಏನ್ ತಿಂತಾರೋ ನಾನು ನೋಡ್ತೀನಿ. ತಿನ್ನು, ತಗೋ, ಚೆನ್ನಾಗಿ ತಿನ್ನು. ತಿನ್ನು, ಚೆನ್ನಾಗಿ ತಿನ್ನು. ತಿನ್ನು, ತಿಂತಾ ಇದೆ ನೋಡಿ, ತಿಂತಾ ಇದೆ. ಅಮ್ಮ ಅಮ್ಮ ಮಾಮ್ 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 ಅಮ್ಮ ಮಾಮ್, ನನ್ ಕೈ ತಿಂತಾ ಇದೆ ಮಾಮ್. ವಲ್ಲಭ ಏನಾಯ್ತು? ಅಯ್ಯೋ ಬಾವ, ವಲ್ಲಭ, ಏನ್ರಿ ಏನಾಯ್ತು? ನನ್ ಕೈ ಸಿಗಾಕೊಂಡಿದ್ದೆ ಕಣೆ ಮಾಮ್. ಅಯ್ಯೋ ಬಾವ, ಬ್ರೋ, ಕೈ ತೆಗಿಯೋ. ಮಾಮ್. ವಲ್ಲಭ ಏನಾಯ್ತು ಹೇಳು? ಏಯ್, ಏನಾಯ್ತು? ಅಯ್ಯೋ ನೋಡು ವಿಕ್ರಾಂತ್, ನೋಡಿ. ಅಯ್ಯೋ ಬಾವ, ಹುಷಾರು, ಅಯ್ಯೋ ಬಾವ. ಅಯ್ಯೋ ಅಮ್ಮನವರು ಸ್ವೀಕರಿಸಿದ್ರು ನೈವೇದ್ಯ ಅಲ್ಲ, ನನ್ ಗಂಡನ ಕೈನ. ಅಯ್ಯೋ ಪ್ರಜ್ಞೆ ಬಿದ್ಬಿಟ್ಟ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ವಿಕ್ರಾಂತ್, ಬೇಗ ಎತ್ಕೊಳ್ಳೋ ವಿಕ್ರಾಂತ್, ನಡಿ. ನಡೀರಿ ಬೇಗ. ನಮಸ್ಕಾರ ಸ್ವಾಮಿಗಳೇ, ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಪರವಾಗಿಲ್ಲ ಜೀವ, ನಿಮ್ಮ ಮನೆಯಲ್ಲಿ ಎಲ್ಲ ಆರಾಮಿದಾರಲ್ಲ? ಚೆನ್ನಾಗಿದ್ದಾರೆ ಸ್ವಾಮಿ. ಇಲ್ಲಿ ನೋಡು, ತಗೋ, ಇದನ್ನ ಇಟ್ಕೋ ಜೀವ. ದುಡ್ಡು ಯಾಕೆ ಕೊಟ್ರಿ ಸ್ವಾಮಿ? ದುಡ್ಡು ಯಾಕೆ ಅಂತ ಕೇಳೋದು ನೀನು ಒಬ್ನೇ ಅನ್ಸುತ್ತೆ. ನಿನ್ ನಮ್ದವ್ರನ್ನ ಹೇಗ್ ಸಾಕ್ತೀಯ? ಮತ್ತೆ ಆಸ್ಪತ್ರೆಗೆ ಹೋಗಿ ವ್ಯಾನ್ ಓಡ್ಸೋಣ ಅನ್ಕೊಂಡೆ ಸ್ವಾಮಿ. ಆದ್ರೆ ನಾಯನಮ್ಮ ಏನಾದ್ರೂ ಆಸ್ಪತ್ರೆಗೆ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತೀನಲ್ವಾ? ನೀನೆಲ್ಲೂ ಕೆಲಸ ಮಾಡೋದಕ್ಕಾಗಲ್ಲ, ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಂತ ಸುಮ್ಮನೆ ಇದ್ರೆ ಎಲ್ರೂ ಉಪವಾಸ ಇರ್ಬೇಕಾಗತ್ತಲ್ಲ. ಸ್ವಾಮಿ, ಪುರೋಹಿತರು ಪ್ರಸಾದ ಅಷ್ಟೇ ಕೊಡೋದು ಅನ್ಕೊಂಡಿದ್ದೆ, ಪ್ರಾಣ ಭಿಕ್ಷನೂ ಕೊಟ್ಟಿದ್ದೀರಾ ಸ್ವಾಮಿ. ನಿಮ್ ಜೊತೆಗೆ ಇದ್ರು ನನ್ ಬಗ್ಗೆ ಯಾರಿಗೂ ಹೇಳಿಲ್ಲ. ಹೌದು ಬ್ರೋ. ಕೈನ ಮುಂದಕ್ಕೆ ಚಾಚಿ, ಇವಾಗ ಮೇಲೆತ್ತಿ, ಇವಾಗ ಕೈನ್ ಕೆಳಗಿಳಿಸಿ, ಇವಾಗ ಮುಚ್ಕೊಂಡು ಮೂಲೆಲ್ಲೋ ಕೂತ್ಕೊಳ್ಳಿ. ಹೇಯ್, ಇದನ್ ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಏನೇ? ಸೊಸೈಟಿ ಹಾಗಿದೆ ಹಸ್ಬೆಂಡು. ಅತ್ತೆ, ನಿಮಗೇನ್ ಬೇಕು? ಗ್ಯಾಪ್ ಬೇಕು. ನೀನ್ ಮಾತಾಡದೆ ಇರೋವಾಗ ಇರೋ ಸೈಲೆನ್ಸ್ ಬೇಕಾಗಿದೆ. ಯು ಸಿಲಿ, ಹೋಗಿ ಆ ಕಡೆ. ಏಯ್, ಯಾಕೆ ಹೀಗೆಲ್ಲ ಆಡ್ತೀಯಾ? ಆಶ್ರಮ ಅದ್ಕೆ ಏನಾಯ್ತು? ರಕ್ತ ರಕ್ತ ವಿಶಾಲ್. ಅದ್ಕೆ ಅದು ರಕ್ತ ಅಲ್ಲ, ಆರ್ತಿ ನೀರು. ಹೌದಾ? ಹೌದಕ್ಕ, ಕುಂಕುಮ ಕಲ್ಸಿದ ನೀರು ಚಿಕ್ಕಮ್ಮ ತಂದಿದ್ದು. ನನಗ್ ತುಂಬಾ ಕೆಟ್ಟ ಕನ್ಸ್ಗಳು ಬೀಳ್ತಿದೆ ಅಂತ ಹೇಳಿದಿಕ್ಕೆ ಬಾ ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ರು. ರಾತ್ರಿ ಮಲಗ್ಬೇಕಾದ್ರೆ ಲೈಟ್ ಹೌಸ್ ಜೊತೆ ಮಾತಾಡಿದ್ರೆ ಕೆಟ್ಟ ಕನ್ಸಲ್ದೆ ಇನ್ನೇನ್ ಬೀಳತ್ತಮ್ಮ? ನನ್ ಪಕ್ಕ ಗೋರ್ಕೆ ಹೊಡಿಯೋ ನಿಮಗೆ ಏನಾಗಲ್ಲ, ಇನ್ನು ಬೇರೆಯವ್ರಿಗೆ ನನ್ನಿಂದ ಇನ್ನೇನಾಗೋಕ್ ಸಾಧ್ಯ ರೀ? ಅದ್ ಸರಿ ದುರ್ದು ಆಂಟಿ, ಯಾಕೋ ನನ್ ಕೈಗೆ ರಕ್ತ ಅಂಟುತ್ತೇನೋ ಅಂತ ಅನಿಸ್ತಿದೆ.
ರಕ್ತ, ನಿಜವಾಗ್ಲೂ ರಕ್ತನ ನನ್ ಕಣ್ಣಾರೆ ನೋಡ್ದೆ. ನೈನಿ ಏನಾಯ್ತು? ಇಬ್ರು ಅತ್ತಿಗೆರ್ಗೂ ಏನಾಯ್ತು ಬ್ರೋ ಇವತ್ತು? ಹೋಗ್ಬೇಕು. ಜೀವ ಅಣ್ಣಂಗಿರೋ ಅಪಾಯನ ನಾನ್ ತಡಿಬೇಕು. ಇಲ್ಲಾಂದ್ರೆ ಜೀವ ಅಣ್ಣ ಸತ್ತೇ ಹೋಗ್ತಾನೆ. ಅಯ್ಯಪ್ಪ ಯವ್ವ, ನೈನಮ್ಮ ಹೇಳಿದಾಳೆ ಅಂತಂದ್ರೆ ಅದು ಹಾಗೆ ಆಗತ್ತೆ. ಆ ಜೀವನ್ ಕಾಪಾಡಕ್ ಹೋಗ್ತಿರೋ ನೀನ್ ದೊಡ್ಡ ಮಗ್ಳು ಗಾಯತ್ರಿ ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೋ ಅಕ್ಕ. ನಿಂಗೇನ್ ಹೇಳ್ಬೇಕಮ್ಮ ತಾಯಿ, ಹಂಗೆ ಎತ್ಬಿಟ್ಟಿಯಲ್ಲ ಯವ್ವ. ನನ್ ತಂಟೆಗ್ ಬಂದ್ರೆ ನನಗ್ ಯಾರಾದ್ರೂ ತೊಂದ್ರೆ ಕೊಡ್ಬೇಕು ಅಂತ ನೋಡಿದ್ರೆ ನಾನ್ ಸುಮ್ನಿರಲ್ಲ. ಅಯ್ಯೋ, ಯಾಕೆ ಅಂದ್ರೆ ನಾನು ತಾಯಿ ಆಗ್ತಿದ್ದೀನಿ, ಗರ್ಭಿಣಿ. ಇಷ್ಟು ಅರ್ಥ ಆಗಲ್ವಾ? ಚೆನ್ನಾಗ್ ಅರ್ಥ ಆಯ್ತಮ್ಮ. ಯಾರಿಗೂ ಹುಟ್ಟದೇ ಇರೋ ಮಗು ನಿನಗೆ ಹುಟ್ಟಿದೆ ಅನ್ನೋ ತರ ಮಾತಾಡ್ತಿದ್ಯಾ. ನಿನ್ನ ಕೈ ಮುಗಿತೀನಿ ಲೈಟ್ ಹೌಸ್. ಸ್ವಲ್ಪ ಸುಮ್ನೆ ರೇ. ಸುಮ್ಮನಮ್ಮನ ಜೊತೆ ಜಗಳ ಯಾಕಬೇಕು? ನೀನ್ ಕಾಫಿ ಬದಲು ಜ್ಯೂಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕಾಲ್ ಮೇಲೆ ಬಿದ್ದಾಗ ತಣ್ಣಗಿರ್ತಿತ್ತು. ಕಾಲೇನ್ ಸುಟ್ಟೋಯ್ತಾ? ಇಲ್ಲ ಅಲ್ವಾ? ನಿಮ್ ತರ ನನ್ ಚರ್ಮ ರಫ್ ಆಗಿರತ್ತೆ ಅನ್ಕೊಂಡಿದೀರಾ? ಹಾವಿನ ಪೊರೆ ತರ ಸಾಫ್ಟ್ ಆಗಿರುತ್ತಾ? ಹೌದು ಚಿಕ್ಕ ಯಜಮಾನ್ರೆ, ಹಾಗೆ ಇರುತ್ತೆ. ಅದ್ ನಿಮಗೆ ಹೇಗ್ ಗೊತ್ತಾಯ್ತು? ನಿನ್ ಮುಖ ನೋಡಿದ್ರೆ ಹಾಗೆ ಹೇಳಬೇಕು ಅನಿಸ್ತು. ಹೋಗು. ಹೌದು, ಹಾವಿನ ಪೊರೆ ಎಲ್ಲಿದೆ? ಅತ್ತೆ ಅದನ್ನ ಎಲ್ಲಿಟ್ಟಿದ್ದಾರೆ? ಏನೋ ಗೊತ್ತಿಲ್ಲ, ಹುಡ್ಕೋ ಹೋಗು. ಹಾ, ಹೋಗ್ತೀನಿ. ನಿನ್ ಹೆಂಡತಿ ಯಾಕೋ ಹಿಂಗೆಲ್ಲ ಆಡ್ತಾಳೆ? ತಲೆ ಕೆಟ್ಟದೆ ಅನ್ಸುತ್ತೆ. ಲೈಟ್ ಹೌಸ್, ನೀನು ಕೈ ಮುಗಿತೀನಿ. ಟಾಪಿಕ್ ಮಾತ್ರ ತೆಗಿಬಿಡ್ವೆ. ಮಾಮ್, ನೈನಿ ವಿಶಾಲ್ ಮಾತ್ರ ಕಾರ್ ಹೇಳಿದ್ರು. ಹಾಸಿನಿ ಏನ್ ಮಾಡ್ತಿರ್ಬೋದು? ಕಾರಲ್ಲಿ ಎಸಿ ಚೆನ್ನಾಗಿದೆ ಅಂತ ಮಲ್ಕೊಂಡಿರ್ಬೇಕು. ಸುಮ್ನೆ ಗಡಿಬಿಡಿ ಮಾಡ್ತಾಳೆ. ಯಾವ ಕೆಲ್ಸಾನೂ ಮಾಡಲ್ಲ ಅಂತ ಗೊತ್ತಲ್ಲವಲ್ಲಭ. ಇಲ್ಲೇ ನಿಂತಿದ್ದಾರೆ ಅಂತಂದ್ರೆ ಆ ಜೀವನ್ ಪ್ರಾಣ ಹೋಗೋ ಸ್ಥಳ ಇದೆ ಅಂತೀರಾ? ಅಫ್ಕೋರ್ಸ್, ನಯನಿ ಹೇಳಿದ್ಲು ಅಂದ್ರೆ ಅದು ನಡ್ದೇ ನಡೆಯತ್ತೆ. ನಡೆಯೋದು ಕೂಡ ನಮ್ಮೊಳ್ಳೇದಿಕ್ಕೆ. ಅವನು ನಯನಿ ಕಾಣಿಸ್ಕೊಂಡು ಪ್ರಾಣ ಹೋಗೋದಕ್ಕೂ ಮುಂಚೆ ಎಲ್ಲಾನು ಹೇಳ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ನೀನ್ ಸಾಯ್ತಿ ಅಂತಾನ? ಅಪಾಯದ ಬಗ್ಗೆ ಅಲ್ಲ ಮಾಮ್. ನಿನ್ಗೆ ಹುಟ್ಟಿದ ಮೊದಲನೇ ಮಗುನ ನಾನೇ ಎತ್ಕೊಂಡು ಹೋದೆ ಅಂತ ಆ ಜೀವ ಹೇಳಿ ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾವೇ ಅಂತ ಬೊಗಳಿದ್ರೆ? ಡ್ಯಾಶ್ ಬೋರ್ಡ್ ಓಪನ್ ಮಾಡು. ರಿವಾಲ್ವರ್. ಜೀವ ನಯನಿಗೆ ಸತ್ಯ ಹೇಳೋದಿಕ್ಕೆ ಬಾಯಿ ತೆಗಿಯೋಷ್ಟ್ರಲ್ಲಿ ಇದು ಬಾಯಿ ತೆಗೆದು ಬುಲೆಟ್ ಅನ್ನ ಆಚೆ ಕಳಿಸುತ್ತೆ. ಜೀವನ್ ಹಾರ್ಟ್ ಅನ್ನ ಸೀಳ್ ಬಿಡುತ್ತೆ. ಇದೇನು ಚಂದ್ರಶೇಖರ್ ಅವ್ರನ್ನ ಯಾಕೆ ಬರಕ್ ಹೇಳಿದ್ರಿ? ನನಗೆ ಅರ್ಥ ಆಗ್ತಿಲ್ಲ. ಜೀವನ್ ರಕ್ತ ಸುರಿಯೋ ಹಾಗೆ ಮಾಡೋದಿಕ್ಕೆ. ಅದೇನು ಗುರುಗಳೇ, ಜೀವನ ನೈನಿ ಕಾಪಾಡ್ಬೇಕು ಅಂತ ಬಂದಿದ್ದಾಳೆ. ನೀವೇನು ಅವನನ್ನ ಸಾಯಿಸೋದಕ್ಕೆ ಚಂದ್ರಶೇಖರ್ ಅವ್ರನ್ನ ಕರೆಸ್ತೀನಿ ಅಂತಿದ್ದೀರಾ? ಇದ್ ನಿಮಗ್ ನ್ಯಾಯ ಅನ್ಸುತ್ತಾ? ನ್ಯಾಯ ಅನ್ಯಾಯದ ಬಗ್ಗೆ ಆಮೇಲೆ ಮಾತಾಡ್ಕೋಬಹುದು ಹಾಸಿನಿ. ಈಗ ಧರ್ಮನ ಪಾಲಿಸಬೇಕಾಗಿರೋದು ನೀನೆ. ನಾನೇನ್ ಮಾಡಕ್ಕಾಗತ್ತೆ? ಇದುವರೆಗೂ ನಾನು ಹೇಳ್ದ ಹಾಗೆ ಜೀವನ್ನ ಶೂಟ್ ಮಾಡೋದು ಇನ್ಸ್ಪೆಕ್ಟರ್ ಅಲ್ಲ. ಇನ್ಯಾರು? ನೀನೇ. ನನಗ್ ಮಾತು ಬರ್ತಿದ್ದಂಗೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ.
ರೆಡಿಯಾಗಿ. ಟ್ರಿಗ್ಗರ್ ಮೇಲೆ ಆಲ್ರೆಡಿ ನಾನು ಬೆರಳು ಇಟ್ಕೊಂಡಿದ್ದೀನಿ ಕಣೋ. ಅವನ್ ಬಾಯಿಂದ ನಮ್ ಬಗ್ಗೆ ಏನಾದ್ರೂ ಹೇಳಿದ್ರೆ ಇಲ್ಲ ಮಗುನ ಎತ್ಕೊಂಡು ಹೋಗಿದ್ದು ಅವನೇ ಅಂತ ಒಪ್ಕೊಂಡ್ರೆ ಮಾತು ಮುಗಿಸೋಷ್ಟ್ರಲ್ಲಿ ಬುಲೆಟ್ ಅವನ ಎದೆ ಸೀಳಿರುತ್ತೆ. ಅಮ್ಮ ಪರಮೇಶ್ವರಿ, ಜೀವ ನೈನಿ ಎದುರಿಗೆ ಇರೋದ್ರಿಂದ ಅವನ್ ಪ್ರಾಣ ಹೋಗ್ದಿರೋ ಹಾಗೆ ನಿನ್ ಮಗಳು ಕಾಪಾಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಅಪಾಯದ ಸಮಯ ಬಂದಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಸಿಕ್ತಾ? ಇಲ್ಲ ಸರ್, ಅಲ್ಲಿ ಯಾರೋ ಇದ್ದಾರೆ ಸರ್. ವಿಶಾಲ್ ಮತ್ತೆ ನೈನಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಜೀವ ಕೂಡ ಇಲ್ಲೇ ಇದ್ದಾನೆ. ಏನ್ ನಡೀತಾ ಇದೆ ಇಲ್ಲಿ? ಹಾಗಲ್ಲ ಜೀವಣ್ಣ, ನೀ ಓಡೋಗಿದ್ ನೋಡಿ ನಿಜ ಹೇಳೋದ್ರಿಂದ ತಪ್ಪಿಸ್ಕೊಳಕ್ಕೆ ಅನ್ಕೊಂಡೆ. ನಿನ್ನ ನನ್ನ ಸ್ವಂತ ಅಣ್ಣನ ತರ ನೋಡಿದ್ರು ಹೀಗ್ ಮಾಡುತ್ತೀಯಲ್ಲ ಅನ್ಕೊಂಡೆ. ಜೀವ ಎಲ್ಲ ನಿಜ ಹೇಳ್ಬಿಡ್ತಾನ. ನೈನಿಗೆ ಗಾಯತ್ರಿ ಪಾಪು ಬಗ್ಗೆ ಯಾವ ವಿಷಯನೂ ಹೇಳ್ಬಾರ್ದು. ಇವನನ್ನು ತಡೆಯೋದು ಹೇಗೀಗ? ಮಾಮ್ ನಿಜ ಹೇಳ್ತಾನೆ ಅನ್ಸುತ್ತೆ ಮಾಮ್. ಡಿಸ್ಟರ್ಬ್ ಮಾಡ್ಬೇಡ್ವೋ. ನಾಯನಮ್ಮ, ನಾನೊಂದು ಪಾಪ ಮಾಡಿದ್ದೀನಿ ನಾಯನಮ್ಮ. ಜೀವ, ನಾಯನಮ್ಮ, ಅವತ್ತೇನು ನಡೀತು ಅಂದರೆ ಜೋರಾಗಿ ವಿಷಲ್ ನೋಡ್ಕೊಂಡು ಎಲ್ಲಿಂದ ಬರ್ತಾ ಇದ್ದೀರಾ? ಶಾಪಿಂಗ್ ಹೋಗಿದ್ದೆ ಲೈಟೋಸ. ನನ್ನನ್ ಬಿಟ್ಟು ನೀವೊಬ್ರು ಶಾಪಿಂಗ್ ಹೋಗೋದ್ ಸರಿನಾ ಹೇಳಿ ನೋಡೋಣ. ಅಯ್ಯೋ, ನನ್ನ ಮುದ್ದಿನ ಲೈಟ್ ಹೌಸ್ ಮಾಲ್ಗಲ್ವೇ ಮಾಲ್ತಿ ಪ್ರಾವಿಷನ್ ಸ್ಟೋರ್ಗೆ ಹೋಗಿದ್ದೆ. ಯಾಕೋ? ಅಷ್ಟ್ ಹೈಟ್ ಇರೋದಿಕ್ಕೆ ಕೆಳಗೆ ಏನಿದೆ ಅಂತಾನೆ ಕಾಣಿಸೋದಿಲ್ಲ. ಸ್ವಲ್ಪ ಕತ್ ಬಾಕ್ಸೆ. ಮೊಟ್ಟೆ ಏನೇ ಕಣ್ ಬೆಳಗ್ಸ್ದ ಹಾಗೆ ನೋಡ್ತಾ ಇದ್ಯಾ? ದೃಷ್ಟಿ ಹಾಕ್ಬಿಡಿ ಚಿಕ್ಕಿ. ನಂದು ಒಳ್ಳೆ ಕಣ್ಣೆ ಕಣೆ. ಆದ್ರೂ ನೀವ್ ಯಾಕ್ರಿ ಹೋಗಕ್ ಹೋದ್ರಿ? ರಂಗಂಗೋ ಲಕ್ಷ್ಮಿಗೋ ಹೇಳಿದ್ರೆ ಆಗಿರ್ತಿತ್ತಪ್ಪ. ಒಳ್ಳೆ ಮೊಟ್ಟೆ ಎಲ್ ಸಿಗತ್ತೆ ಅಂತ ಚಿಕ್ಕಪ್ಪಂಗೆ ಚೆನ್ನಾಗ್ ಗೊತ್ತು ಚಿಕ್ಕಿ. ಅದ್ರ ಜೊತೆ ಯಾವ ಮೊಟ್ಟೆ ಚೆನ್ನಾಗಿದೆ ಯಾವ ಮೊಟ್ಟೆ ಚೆನ್ನಾಗಿಲ್ಲ ಅಂತ ಅದನ್ನ ನೋಡೇ ಹೇಳ್ಬಿಡ್ತಾರೆ. ನನ್ ಟ್ಯಾಲೆಂಟು ನಿಂಗ್ ಗೊತ್ತಮ್ಮ, ನನ್ ಹೆಂಡತಿಗೆ ಗೊತ್ತಿಲ್ಲ. ಈ ವಿಚಾರ ಎಲ್ಲ ತಾಯಂದರಿಗೂ ಗೊತ್ತಾಗತ್ತೆ ಚಿಕ್ಕಪ್ಪ. ಅಂದ್ರೆ ಏನೇ ಸುಮ್ಮಿ, ನನಗ್ ಮಕ್ಳು ಹುಟ್ಟೋ ಅದೃಷ್ಟ ಇಲ್ಲ ಅಂತ ಆಡ್ಕೋತಾ ಇದ್ಯಾ? ಮೊಟ್ಟೆಲೆ ಹೊಡೆದ್ ಬಿಡ್ತೀನಿ, ಹುಷಾರ್. ಅದು ನನ್ಗೋಸ್ಕರ ತಂದಿರೋ ಮೊಟ್ಟೆ. ಮುಟ್ಟಿದ್ರೆ ಹಲ್ಲು ಉದ್ರೋಗತ್ತೆ. ನನ್ ಗಂಡನ್ ಕಳ್ಸಿ ಮೊಟ್ಟೆ ತರಿಸ್ಕೊಂಡಿರೋದು ಅಲ್ದೆ ಅದನ್ ಮುಟ್ಟೋ ಹಕ್ಕು ಇಲ್ಲ ಅಂತಿದ್ಯಾ ನನ್ಗೆ? ಅತ್ತೆ, ಏನ್ ಗಲಾಟೆ ಇದು? ಏನಿಲ್ಲ ವಿಕ್ರಾಂತ್, ನೀನ್ ಹೊರಡು. ಅವನನ್ ಕಳಿಸ್ಬೇಡ್ರಿ. ನನ್ ಸೋದ್ರಳಿಯ ನನ್ ಕಷ್ಟ ಕೇಳ್ದೆ ಹೋಗ್ತಾನ. ಏನಾಯ್ತು ಅತ್ತೆ? ಸುಮನಾ, ಏನೇ ಮಾಡ್ದೆ? ನಾನೇನ್ ಮಾಡ್ತೀನಿ, ಅವರೇ ಓವರ್ ಆಗಿ ಆಡ್ತಿದ್ದಾರೆ. ನಾನ್ ತರ್ಸ್ಕೊಂಡಿರೋ ಮೊಟ್ಟೆಯಿಂದಾನೆ ನಂಗ್ ಹೊಡಿತಾರಂತೆ. ನಂಗ್ ಕೋಪ ಬರಲ್ವಾ? ಆಫ್ಟರ್ ಆಲ್ ಎಗ್ಗಿಗೋಸ್ಕರ ಜಗಳ ಮಾಡ್ತಾ ಇದ್ದೀರಾ. ಮಾವ ಎಷ್ಟು ಇದ್ದೀರಾ? ಒಂದೇ ಡಜನಪ್ಪ. ಒಂದ್ 6 ಮೊಟ್ಟೆ ತಗೊಂಡು ನೀವು ಆಮ್ಲೆಟ್ ಮಾಡ್ಕೊಳ್ಳಿ ಅತ್ತೆ. ನೀನು 6 ಮೊಟ್ಟೆ ತಗೊಂಡು ಬಾಯ್ಲ್ ಮಾಡ್ಕೊ. ಒಬ್ರಿಗೊಬ್ರು ಹೊಂದ್ಕೊಂಡಿರ್ಬೇಕು, ಅದ್ಬಿಟ್ಟು ದ್ವೇಷ ಮಾಡ್ತೀರಾ? ಹಲೋ ಚಿಕ್ಕ ಯಜಮಾನ್ರೆ, ಅದನ್ ತರ್ಸಿರೋದು ಆಮ್ಲೆಟ್ ಮಾಡಕ್ಕೋ ಅಥವಾ ಬಾಯ್ಲ್ ಮಾಡಿ ತಿನ್ನೋಕೋ ಅಲ್ಲ. ಮತ್ತೆ ನಂಗ್ ಬೇಕಿತ್ತು. ಏನ್ ಮಾಡ್ತೀಯಾ? ಏನಾದ್ರೂ ಸ್ಪೆಷಲ್ ಆಗಿ ಮಾಡಿಸ್ತೀಯಾ? ಅದೇನು ಅಂತ ಹೇಳು, ಅತ್ತೆ ಹೆಲ್ಪ್ ಮಾಡ್ತಾರೆ. ನಾನ್ ಹೇಳಲ್ಲ, ನಂಗದು ಬೇಕು ಅಂದ್ರೆ ಬೇಕು ಅಷ್ಟೇ. ಅದ್ರ ಮೇಲೆ ಕೂತ್ಕೊಂಡು ಕೋಳಿ ತರ ಶಾಖ ಕೊಡ್ತಾಳೇನೋ? ಹೌದು, ಹಾಗೆ ಮಾಡ್ತೀನಿ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಚಿಕ್ಕಿ? ನೀನು ಮಾಡ್ತೀಯೇ.
ಇಲ್ದೇ ಇರೋದನ್ನೆಲ್ಲ ಮಾಡಿ ನಮಗ್ ಕೆಟ್ಟ ಹೆಸರು ತರ್ತಿರ್ತೀಯಲ್ಲ. ಲೈಟ್ ಹೌಸ್ ಅಯ್ಯಯ್ಯೋ, ಆ ಜೀವನ್ ಕಾಪಾಡಕ್ಕೆ ವಿಶ್ ನೈನೇ ಹಾಸಿನಿ ಹೋದ್ರು ಅವನ್ ಮೇಲೆ ಗುಂಡು ಬಿದ್ದ್ಬಿಡ್ತಾ. ಅಲ್ಲಿಗೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಬಂದ್ರೂ ಗೂಂಡಾಗಳನ್ನ ಹಿಡಿಯಕ್ಕಾಗ್ಲಿಲ್ಲ. ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಗುಂಡಗಳನ್ನ ಅವ್ರು ಮಾಡ್ಕೋತಾರೆ ಹಬ್ಬಗಳನ್ನ. ಏನ್ ಪ್ರಾಸ ಪಕ್ಕ ಕಿಡಮ, ಮುಂದೆ ಏನಾಗತ್ತೆ ಅಂತ ಟೆನ್ಷನ್ ಆಗ್ತಾ ಇದೆ. ಅಲ್ಲಿಗೆ ನೀವು ಕೂಡ ಬಂದ್ರಲ್ವಾ ಮಾಮ್? ಯಾರು ಶೂಟ್ ಮಾಡಿದ್ದು ಅಂತ ನೋಡ್ಲಿಲ್ವಾ? ನಿನ್ ಹೆಂಡತಿ ಮಾಡಿರೋ ಕೆಲ್ಸಕ್ಕೆ ತಲೆ ಎಲ್ಲ ಕೆಟ್ಟೋಯ್ತು ವಿಶಾಲ್. ಬಿಸ್ಲಿಗೆ ಬೆವ್ರು ಬಂದ್ರು ಅತ್ಗೆನೆ ಬ್ಲೇಮ್ ಮಾಡ್ತಿರಲ್ಲ ಬ್ರೋ. ಲೋ ಯಪ್ಪ, ಅಲ್ಲೇನ್ ಮಾಮೂಲಿ ಟ್ವಿಸ್ಟ್ಗಳು ನಡೀಲಿಲ್ಲ. ಇನ್ಸ್ಪೆಕ್ಟರು ರಿವಾಲ್ವರ್ ಬೀಳ್ಸ್ಕೊಂಡ್ರಂತೆ, ಅದನ್ನ ತಗೊಳಕ್ ಹೋದಾಗ ಹಾವು ಬಂತು ಅಂತ ಇವ್ರ ಕಾಲಲ್ಲಿ ಹೋದ್ರಂತೆ. ಅವಾಗ ರಿವಾಲ್ವರ್ ಎಲ್ಲೋ ಹೋಗ್ಬಿತ್ತಂತೆ. ಯಾವ ಹಾವು ಬಾವ? ನಮ್ಮನಿದೇನಾ? ನಾವೇನಾದ್ರೂ ಹಾವನ್ನ ಸಾಕ್ತಿದೀವ? ಹಾಕ್ ಕೇಳ್ತಿದ್ಯಲ್ಲ. ನಮ್ಮ ಅಕ್ಕ ಅದನ್ನ ಮಕ್ಳಿಗೂ ಕೂಡ ಪರಿಚಯ ಮಾಡಿಸಿದಾಳಲ್ಲ ಅತ್ತೆ. ಅದನ್ನೆಲ್ಲ ಸೈಡ್ಗಿಟ್ರೆ ಇನ್ಸ್ಪೆಕ್ಟರ್ ರಿವಾಲ್ವರ್ನ ತಗೊಂಡು ಜೀವನ ಶೂಟ್ ಮಾಡಿದ್ದಾದ್ರು ಯಾರು? ನಾನೇ. ಏನ್ ಹಾಗ್ ನೋಡ್ತಿದ್ದೀರಾ? ನಾನೇ ಜೇಮ್ಸ್ ಬಾಂಡ್ ತರ ಪೋಸ್ ಕೊಟ್ಟು ಶೂಟ್ ಮಾಡ್ದೆ. ನೀನ್ ಸುಮ್ನಿರೆ. ರಿವಾಲ್ವರ್ ತೂಕದಲ್ಲಿ ಅರ್ಧನೂ ಇಲ್ಲ ನೀನು. ಅದನ್ನು ಹಿಡ್ಕೊಂಡು ಗುರಿ ತಪ್ಪದೆ ಶೂಟ್ ಮಾಡ್ದೆ ಅಂದ್ರೆ ನಾವು ನಂಬೇಕಾ? ಜೋಕ್ ಮಾಡ್ಬೇಡಮ್ಮ, ಮಾಡಿದ್ರೆ ನಗು ಬರ್ಬೇಕು. ಇಲ್ಲ ಅಂದ್ರೆ ಇನ್ನೇನು? ಪೊಲೀಸ್ ಅವ್ರಿಗೆ ಸಿಕ್ಕಿಲ್ಲ ಅಂದ್ಮೇಲೆ ನನ್ ಗಂಡ ಯೋಚನೆ ಮಾಡಿದ ತಕ್ಷಣ ಸಿಕ್ಬಿಡ್ತಾರಾ? ಯಾರು ಶೂಟ್ ಮಾಡಿದ್ದಾರೆ ಅಂತ ತಿಳ್ಕೊಳಕ್ಕೆ ತುಂಬಾ ಟೈಮ್ ಹಿಡಿಯಲ್ಲ ಅಕ್ಕ. ಅಯ್ಯೋ ಅಮ್ಮ, ಅಯ್ಯೋ, ಏಯ್ ಯಾರದು? ಅಮ್ಮ, ಬಿಡಿ. ಅಯ್ಯೋ, ಯಾರು? ಯಾರದು? ಅಮ್ಮ, ಏಯ್, ಏಯ್ ಯಾರದು? ಏಯ್ ಬಿಡಿ. ಯಾರು? ಬಲಬ, ಸುಮನಾ, ವಿಶಾಲ್, ಹಾಸಿನಿ. ಅಯ್ಯೋ ಗಾಯತ್ರಿ ಅತ್ತೆ, ಎಷ್ಟು ಚೂಟಿಯಾಗಿದ್ದೀರಾ ನೀವು. ನಿಮ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಆ ಕಡೆ ಹೋಗಿ ಕುತ್ಕೊಂಡ್ಬಿಟ್ರಾ? ವಲ್ಲಭ, ಹಾಸಿನಿ, ನನ್ನನ್ ಬಿಡಿಸ್ಬಿಡಿ. ವಲ್ಲಭ, ಅಮ್ಮ. ಇದೇನು ಬರ್ತಾನೆ ಇಲ್ಲ? ತುಂಬಾ ಹೊತ್ತಿಂದ ಬರ್ತಾನೆ ಇಲ್ಲ. ಅಂಟ್ಕೊಂಡಿದ್ಯಾ? ಏನಾದ್ರೂ ಗಮ್ ಹಾಕೊಂಡು ಅನ್ಸ್ಕೊಂಡಿದ್ದೀರಾ ಅತ್ತೆ? ಏಯ್, ಹಾಗೆ ಹೇಗ್ ಮಾಡಕ್ಕಾಗತ್ತೆ? ಯಾಕೆ ತೆಗಿಯಕ್ಕಾಗಲ್ಲ? ಬಲದಿಂದ ಆಗಲ್ಲ, ಭಕ್ತಿಯಿಂದ ತೆಗಿಬೇಕು. ಭಕ್ತಿಯಿಂದನಾ? ನಮ್ಮಕ್ಕ, ನೀನು ಸರಳವಾಗಿ ಅದನ್ನ ತೆಗೆದು ಹಾಕು. ಆಯ್ತು, ಜಾಗ ಬಿಡಿ. ಓಂ
ನಮಃ ಶಿವಾಯ. ಮಾತಾ ಗಾಯತ್ರಿ ದೇವ್ಯೈ ನಮಃ. ತೆಗಿಯಕ್ಕಾಗ್ಲಿಲ್ಲ ಅಂದ್ರೆ ಕಣ್ಣು ಹೋಗುತ್ತೆ ಅನ್ಕೊಂಡೆ. ದ್ರಾಕ್ಷಿ ಸಿಪ್ಪೆ ತರ ಆರಾಮಾಗಿ ತೆಗೆದ್ಬಿಟ್ಟಲ್ಲ ಡಮಕ. ಸಾಯಿಸ್ಬಿಡ್ತೀನಿ ನಿನ್ನ. ಅಯ್ಯೋ ಸಾಯಿಸ್ಬಿಡ್ತೀನಿ. ಬಿಡಿ ಯಜಮಾನ್ರೆ, ನೋಡ್ತಿರಲ್ಲ, ಬಿಡ್ಸಿ ಯಜಮಾನ್ರೆ. ಬಾವಾ ಬಿಡ್ಸಿ ಇವ್ರನ್ನ, ಅವಳನ್ ಬಿಡತ್ತಿಗೆ. ಮಾಮ್ ಮತ್ಕೇನ್ ಬಿಡಿ ಮಾಮ್. ಅಯ್ಯೋ ಅತ್ತೆ ಬೇಡಕ್ಕ. ಬಿಡಲ್ಲ ನಾನು. ಬಿಡಿ ಮಾಮ್. ಅಯ್ಯೋ ಬಿಡಿ ಮಾಮ್. ಮಾಮ್, ಹಾಸ್ನಿ ಅದಕ್ಕೆ ಕೊಳ್ಳಿಯಾಕೆ ಹಿಡ್ಕೊಂಡ್ರಿ, ಅವ್ರೇನ್ ಮಾಡಿದ್ರು? ಇವಳೆ ನನ್ ಕೂದಲು ಹಿಡ್ಕೊಂಡು ಎಳ್ಕೊಂಡು ಹೋಗಿರೋದು. ಫೇಶಿಯಲ್ ಮಾಡಿಸ್ಕೋತಿದ್ದ ಅಕ್ಕಂಗೆ ಇದೊಳ್ಳೆ ಕ್ವಾಟ್ಲೆ ಆಯ್ತಲ್ಲ. ಅತ್ತಿಗೆ ಜುಟ್ಟೆಳಿಯೋ ಧೈರ್ಯ ಯಾರಿಗಿದೆ? ಹಾ, ದೇವತೆಗಳಿಗಿದೆ. ಯಾವ ದೇವತೆ ಅದಕ್ಕೆ? ಹಾ, ಲಕ್ಷಾಂತರ ದೇವತೆಗಳಿರ್ತಾರೆ. ತಾಯಿಯಲ್ಲಿ, ಹೆಂಡತಿಯಲ್ಲಿ, ಹಸುಗೂಸ್ಗಳಲ್ಲಿ ದೇವತೆಗಳಿರ್ತಾರೆ. ನನ್ನ ಹೆಂಡತಿ ಏನ್ ಹೇಳ್ತಾಳೆ ಅಂತ ನನ್ಗೆ ಅರ್ಥ ಆಗಲ್ಲ, ನಿನ್ಗೇನ್ ಅರ್ಥ ಆಗುತ್ತೆ? ಹೊರಗ್ನವ್ರು ಯಾರು ಬಂದಿಲ್ಲ, ಇನ್ಯಾರ ಅತ್ತೆಗೆ ಹೀಗೆಲ್ಲ ಮಾಡಕ್ ಸಾಧ್ಯ? ಅಂಬಾ ಶಿವಶಂಭೋ. ನೀನೇನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳಯ್ಯ, ಅಂಬಾ ಅಂತ ಅರ್ಚ್ಕೋಬೇಡ. ಮಾತೆ, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ವಾಮನ ಇದ್ದಿದ್ದು ಇಷ್ಟೇ ಇಷ್ಟು, ಆದ್ರೆ ಎಷ್ಟು ದೊಡ್ಡ ವ್ಯಕ್ತಿನ ತುಳಿದು ಬಿಟ್ಟ. ಹಾ ಕರೆಕ್ಟ್, ಇಲ್ಲೂ ಅಷ್ಟೇನೆ. ಏಯ್, ನೀವೆಲ್ಲ ಸೇರ್ಕೊಂಡು ಬೇಕು ಅಂತ ಹೀಗ್ ಮಾಡ್ತಾ ಇದ್ದೀರಾ. ಯಾಕಕ್ಕ ಟೆನ್ಷನ್ ಮಾಡ್ಕೋತೀಯ? ಮನೆಗ್ ಯಾರು ಬಂದ್ರು, ಯಾರು ಹೋದ್ರು, ಏನ್ ಮಾಡಿದ್ರು ಅಂತ CCTV ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗತ್ತಲ್ವಾ? ಒಳ್ಳೆ ಐಡಿಯಾ. ನಾವ್ ಹೋಗೋಣ. ಮಾಮ್, ನಾವು ಹೋಗಿ ಬರ್ತೀವಿ ಮಾಮ್. ಅತ್ತೆ, ನೀವು ಸ್ನಾನ ಮಾಡಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ತಗೋ ನೈನಿ. ಮಾಮ್ ಬನ್ನಿ, ನಿಧಾನ ಮಾಮ್. ನಿಧಾನ ಅತ್ತಿಗೆ. ಅತ್ತೆ, ಎಣ್ಣೆ ನೀನೇ ಕುಡಿ. ನೋಡಿ ನೀವೇ. ಹೊಟ್ಟೆನೆ ಸ್ಕ್ಯಾನ್ ಮಾಡಿದ್ರ ಅಥವಾ ತಲೆನಾ? ಸುಮ್ಮನಂಗ್ ಬ್ರೇನ್ ಇದೆಯಾ ಇಲ್ವಾ ಅಂತ ನೋಡಿದ್ರಾ? ನಿನ್ಗಿದ್ಯಾ? ಇದೆಯಲ್ಲ, ಇಷ್ಟು ದೊಡ್ಡದು. ನಿಮಗ್ ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಅದು ಕೂಡ ಇರಲ್ಲ, ಎಂಟಿ. ಏಯ್, ಇವಳನ್ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕಿ. ಆಹಾ, ಸುಮ್ನೆ ಇರ್ತೀನತ್ತೆ. ಸುಮ್ಮನಾಗಿ ಏನ್ ಕಷ್ಟ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಹೇಳಿದ ಸ್ಕ್ಯಾನಿಂಗು ಮಾಡಿಸಿಲ್ವಾ ವಿಕ್ರಾಂತ್ ಅವ್ರೆ? ಮಾಡಿಸಿದ್ರು ಮಾತೆ. ಅದಕ್ಕೆ ಎಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ ಅದರಲ್ಲಿ ಬೇರೆ ಏನೋ ಬರ್ತಾ ಇತ್ತು.
ಪ್ರಯತ್ನ ಒಂದು, ಆದ್ರೆ ಫಲ ಇನ್ನೊಂದು. ಕರೆಕ್ಟ್ ಆಗಿ ಇವ್ರು ಹೇಳ್ದಾಗೇನೆ ಆಯ್ತು. ಹೊಟ್ಟೆ ಮೇಲೆ ಸ್ಕ್ಯಾನರ್ ಇಟ್ಟು ಸ್ಕ್ಯಾನ್ ಮಾಡಿದ್ರೆ ಕಾಲು, ಕೈ, ಮೂತಿ ಹಿಂಗೆ ಬೇರೆ ಬೇರೆ ರಿಪೋರ್ಟ್ಸ್ ಬರ್ತಾ ಇದೆ. ಹೌಸ್ ಇಟ್ ಪಾಸಿಬಲ್? ವಿಕ್ರಾಂತ, ಚಿಕ್ಕ ಆಸ್ಪತ್ರೆ ಕರ್ಕೊಂಡು ಹೋಗಿದ್ಯಾ ಏನೋ? ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಮಾವ, 50,000 ರೂಪಾಯಿ ಖರ್ಚಾಯ್ತು. ದುಡ್ಡು ಹೋದ್ರೆ ಹೋಯ್ತು, ಆದ್ರೆ ರಿಪೋರ್ಟ್ಸ್ ಈಗ ಬಂದ್ರೆ ಹೊಟ್ಟಿಲಿರೋ ಮಗುಗೆ ಏನಾಗಿದೆ ಅನ್ಕೋಬೇಕು. ಹೆಲ್ದಿ ಆಗಿರಲ್ಲ ಅಂತ ತಾನೇ ನಿನ್ ಮಾತಿನ ಅರ್ಥ? ಹಾಗ್ಯಾಕೆ ಹೇಳ್ತೀಯ ಸುಮ್ಮನ? ಮಗು ಹೊಟ್ಟೆಲಿ ಸರಿಯಾಗಿ ಬೆಳೀತಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಈ ಪರೀಕ್ಷೆ ಅಂತ ಹೇಳ್ತಿದ್ದೀನಿ. ನಂದೀಶಾ, ರಿಪೋರ್ಟ್ಸ್ ವಿಚಿತ್ರವಾಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕಳ್ತನದಲ್ಲಿ ಹೋಗಿ ನೋಡಿರ್ಬೇಕೇನೋ. ಪಕ್ಕದಲ್ಲೇ ಇದ್ದ ಡಾಕ್ಟ್ರು ಮತ್ತೆ ನರ್ಸು ನೋಡಿದ್ರು ಏನು ಉಪಯೋಗ ಆಗ್ಲಿಲ್ಲ ಅತ್ತೆ. ತುಂಬಾ ಆಶ್ಚರ್ಯ ಆಗ್ತಿದೆ. ಅಯ್ಯೋ, ಸೀಮಂತ ಕೂಡ ಮಾಡಿಸ್ಕೊಂಡ್ಲಲ್ಲ. ಶೋ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಬ್ರೋ. ನಿಲ್ಲಿಸ್ತೀಯಾ? ಬಸ್ರಿ ಆಗಿರೋ ಹೆಂಡತಿ ಬಗ್ಗೆ ಡೌಟ್ ಪಟ್ರೆ ಕಣ್ಣು ಹೋಗುತ್ತೆ ಕಣೋ. ಈ ಪಾಪ ನೋಡೋದಕ್ಕಿಂತ ಹೋದ್ರೇನೆ ಒಳ್ಳೇದು. ವಿಕ್ರಾಂತ್, ಶಟ್ ಅಪ್. ತಲೆ ಕೆಟ್ಟ ಹಾಗೆ ಮಾತಾಡ್ಬೇಡ. ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ನೀನೀಗ ಹೇಳಿದ್ರೆ ಯಾರೂ ನಂಬಲ್ಲ. ಪ್ರೆಗ್ನೆಂಟ್ ಅಂತ ಎಲ್ರಿಗೂ ಗೊತ್ತಿದೆ. ವಾಂತಿ ಆಗಿದೆ, ಹೊಟ್ಟೆನೂ ಕಾಣಿಸ್ತಾ ಇದೆ, ದೇಹದಲ್ಲಾಗೋ ಬದಲಾವಣೆನೂ ಕಾಣಿಸ್ತಿದೆ. ರಿಪೋರ್ಟ್ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಅದು ಅವ್ರ ತಪ್ಪು. ಅದಕ್ಕೆ ಸುಮ್ಮನೆ ಏನ್ ಮಾಡಕ್ಕಾಗುತ್ತೆ? ಆಸ್ತಿಗೋಸ್ಕರ ನಾಟಕ ಮಾಡಿ ಡೆಲಿವರಿ ಟೈಮ್ಗೆ ಬೇರೆ ಮಗುನ್ ಕರ್ಕೊಂಡ್ ಬಂದು ನನ್ ಮಗು ಅಂತ ಪ್ರಚಾರ ಮಾಡ್ತೀನಿ ಅಂತೆ ಅತ್ತೆ. ನಿನ್ ಹಲ್ಲು ಉದುರ್ಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಮಾಮ್, ಕೂಲ್. ಏಯ್, ನಿನಗೆ ಬುದ್ಧಿ ಇಲ್ಲ ಕಣ. ಅದಲ್ಲ ಬ್ರೋ, ನಾನು ಹೇಳ್ತೆ. ಮಾತಾಡ್ಬೇಡ. ಜೊತೆಗೆ ಹೋಗಿದ್ದೆ, ರಿಪೋರ್ಟ್ಸ್ ಹೀಗೆ ಬಂದಿದೆ ಅಂತ ಗೊತ್ತಾದ ತಕ್ಷಣ ಇನ್ನೊಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೆಕೆಂಡ್ ಒಪಿನಿಯನ್ ತಗೋಬೇಕಿತ್ತು ತಾನೆ? ತಗೊಳ್ಳೇಬೇಕು. ಹಾಗೆ ಮಾಡ್ದೆ ಸುಮನನ ಅಲ್ಲಿಂದ ಅಳಿಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ನಿನ್ಗೇನನ್ಬೇಕೋ? ನನ್ ಗಂಡನ್ಗೆ ನೀವೇನ್ ಬೈಬೇಡಿ ಬಾಬಾ. ಹಾ, ಎಷ್ಟು ಪ್ರೀತಿ ನೋಡಿ ಸುಮ್ನಂಗೆ. ಎಲ್ರೂ ವಿಕ್ರಾಂತ್ನ ಬೈತಿದ್ರೆ ಗಂಡಂಗ್ ಒಂದ್ ಮಾತನ್ನಕ್ಕೂ ಬಿಡ್ತಿಲ್ಲ. ಎಲ್ಲ ನಿಂತರ ಇರಲ್ಲ ಕಣೆ. ನಂತರ ಇದ್ದಿದ್ರೆ ನಿಮ್ದು ಇನ್ನೊಂದ್ ಕೈಗೂ ಬ್ಯಾಂಡೇಜ್ ಹಾಕಿರೋರು. ಗಲಾಟೆ ನಮ್ಮಿಬ್ಬರದಲ್ಲ, ನನ್ನ ಓರ್ಗಿತ್ತಿದು. ಸ್ವಲ್ಪ ಸುಮ್ನಿರಿ. ಅಪ್ಪ, ಸುಮ್ಮನಾಗು. ನೀವು ಬೇರೆ ಕಡೆ ಮಾಡಿಸ್ ನೋಡಿದ್ರು ಫಲಿತಾಂಶ ಇದೇ ಬರ್ತಾ ಇರುತ್ತೆ. ಯಾಕೆ ನಂದೀಶ? ಕೃಷ್ಣ ಕಲ್ಲಿಂದ ಗರ್ಭಿಣಿಯಾದ್ಲು ಸುಮನ. ಅದನ್ನ ಪುಡುಪುಡಿ ಮಾಡಿದ್ದು ತಿಲೋತ್ತಮ ಅವರು. ಬಂಗಾರದ ಹಾವು ಹೊರಗಡೆ ಬಂದ್ರು ಹೊರಗೆ ಬರದೇ ಇರೋ ಕೆಲವು ರಹಸ್ಯಗಳು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾವೆ. ನೀನು ಕಷ್ಟ ಪಡೋದ್ ಬೇಕಿಲ್ಲ ಜೀವ. ಅನ್ನ ಸಾರು ಕಲ್ಸ್ಕೊಂಡ್ ಬಂದಿದ್ದೀನಿ, ಸ್ಪೂನಲ್ಲೇ ತಿನ್ನು. ಹೊಟ್ಟೆ ಹಸಿತಿಲ್ಲ ಮೇಡಮ್. ಏನ್ ತಿಂದೆ? ಏನೂ ಇಲ್ಲ.
ಕೇಳಿದ್ದೀನಿ. ಏನ್ ಕೇಳಿಸ್ಕೊಂಡೆ? ನೀವೇ ಅಲ್ವಾ ನಂಗೆ ಶೂಟ್ ಮಾಡಿದ್ದು? ದೊಡ್ಡ ಸ್ವಾಮಿ ಹೇಳಿದ್ರು. ನಿಜಾನೆ. ನೀವೇ ನಾನು ಸಾಯಿಸೋದಕ್ಕೆ ನೋಡಿದ್ದು. ಈಗ ನೀವೇ ನನ್ಗೆ ಊಟ ಕೊಡ್ತಿದ್ದೀರಾ. ಇದ್ರಲ್ಲಿ ವಿಷ ಬೆರೆಸಿದ್ದೀನಿ ಜೀವ. ನಾನು ತಿನ್ನಲ್ಲ. ತಿನ್ನೋ. ನಾನು ತಿನ್ನಲ್ಲ, ನನಗ್ ಬೇಡ. ನನ್ನ ಹೆಂಡತಿ ಮಕ್ಕಳು ಮನೆ ಹತ್ರ ನನ್ನ ಕಾಯ್ತಾ ಇರ್ತಾರೆ. ನಾನು ಈ ವಿಷ ತಿನ್ನಲ್ಲ, ನಾನು ಈ ವಿಷ ತಿನ್ನಲ್ಲ. ನನ್ ಜೀವ ತೆಗೆಯೋದಂದ್ರೆ ನಿಮ್ಗೆ ಖುಷಿ ಅಲ್ವಾ? ಹಾಗ್ ನಗ್ತಾ ಇದ್ರಲ್ಲ. ಒಂದ್ ನಿಮಿಷ, ಸಾರನ್ನ ಗುಪ್ಸರಿ ಇದೆಯಾ ನೋಡ್ತೀನಿ. ಚೆನ್ನಾಗೇ ಇದೆ. ಉಪ್ಪಿನಕಾಯಿ ಖಾರ ಇದೆಯಾ? ಇಲ್ಲ, ನೋಡಕ್ ಹಾಗ ಅನ್ಸತ್ತೆ ಅಷ್ಟೇ. ಆಲ್ ರೈಟ್, ಟೇಸ್ಟ್ ಸೂಪರ್ ಆಗಿದೆ. ವಿಷ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ ಮೇಡಮ್. ಆವಾಗ ಈ ತರ ಮಾಡಿದ್ರೆ ತಮಾಷೆ ಇರುತ್ತಲ್ಲ. ನೀವ್ ನನ್ ಜೀವದ ಜೊತೆ ಆಟ ಆಡ್ತಿದ್ರಲ್ಲ ಮೇಡಮ್. ಮಿಸ್ಟರ್ ಜೀವಂ, ನಿನ್ ಹೆಂಡತಿ ಮಕ್ಳನ್ನ ನೋಡ್ಬೇಕು ಅಂತ, ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ನಿನ್ ಮನ್ಸಲ್ಲಿ ಇರ್ಬೇಕಾದ್ರೆ ನನ್ ತಂಗಿ ನೈನಿ ನಿನ್ ಎದುರಿಗೆ ಬಂದಾಗ ಅವಳ ಹೆತ್ತ ಮಗಳು ಗಾಯತ್ರಿ ಪುಟ್ಟಿನ ನೀನೇ ಎತ್ಕೊಂಡು ಹೋಗಿದ್ದು ಅಂತ ಯಾಕೆ ನಿಜ ಹೇಳಕ್ ಹೋದೆ? ಅಂದ್ರೆ ನಿಮ್ಗೂ ಆ ಸತ್ಯ ಗೊತ್ತಾ ಮೇಡಮ್? ಆ ವಿಷಯನ ನೈನಿ ಹತ್ರ ಹೇಳಿದ್ರೆ ನೀನ್ ಸತ್ ಹೋಗ್ತೀಯಾ ಅಂತ ಕೂಡ ಗೊತ್ತು. ಎಸ್, ನಿನ್ ಜೀವ ಕಾಪಾಡಕ್ಕೋಸ್ಕರ ಮತ್ತೆ ನನ್ ತಂಗಿ ನಯನಿ ಭವಿಷ್ಯ ಕಾಪಾಡಕ್ಕೆ ಗುರುಗಳು ಕೊಟ್ಟ ಸಲಹೆಯಿಂದ ನಿನ್ನ ಶೂಟ್ ಮಾಡ್ದೆ. ಅಮ್ನೋರ್ ದಯೆಯಿಂದ ಬುಲೆಟ್ ಬರೀ ನಿನ್ ಕೈಗ್ ತಾಕ್ತು. ಅಕಸ್ಮಾತ್ ನೀನ್ ಅಲ್ಲಾಡಿದ್ರು, ನನ್ ಕೈ ನಡಗಿದ್ರು, ಸ್ವಲ್ಪ ಗುರಿ ಆಚೆ ಈಚೆ ಆಗಿದ್ರು ನಿನ್ ಪ್ರಾಣ ಹೊಟ್ಟೋಗ್ತಿತ್ತು ಜೀವ. ಹೌದು ಮೇಡಮ್. ನಿನಗ್ ಪ್ರಾಣಾಪಾಯ ಇದೆ ಅಂತ ನೈನಿ ಹೇಳ್ತಿದ್ದಾಗೇನೆ ಮನ್ಸಿಗೆ ಕಸಿವಿಸಿ ಆಗೋಯ್ತು ಗೊತ್ತಾ? ನಿನ್ನ ನನ್ ತಂಗಿ ಸೇವ್ ಮಾಡೋದಕ್ಕೆ ಬಂದಿದ್ರು. ನೀನ್ ನಿಜ ಹೇಳಿದ್ರೆ ಬದುಕ್ತಿರ್ಲಿಲ್ಲ. ಹಾಗಿದ್ದ ಮೇಲೆ ನಾನ್ ಶೂಟ್ ಮಾಡ್ಲೇಬೇಕಾಗ್ ಬಂತು ಜೀವ. ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಮೇಡಮ್. ನನ್ ಜೀವ ಉಳಿಸೋದಕ್ಕೆ ನೀವ್ ಹೀಗ್ ಮಾಡಿದ್ರಿ ಅಂತ. ಏ ಸುಮ್ಮಿ, ನೀನೇನೆ ಬೆಳಿಗ್ಗೆ ಬೆಳಿಗ್ಗೆನೆ ಧೂಪ ಹಾಕಿದ್ಯಾ? ಅಕ್ಕ ವಲ್ಲಭ ಇರ್ಬೇಕು ಕಣೆ. ಅವ್ರ ಪೂಜೆ ಮಾಡಲ್ವೇ? ನಾವು ಮಾಡಲ್ಲತ್ತೆ, ಮಾಡಿಸ್ತೀವಿ. ಆ ನಿಂಬೆ ಹಣ್ಣು ಏನಕ್ಕೆ ಜ್ಯೂಸ್ ಮಾಡ್ಕೊಂಡ್ ಕುಡಿತೀರಾ? ಯಾರೀ ಚಿಕ್ಕ ಬಾಲಕ? ನನ್ನ ನಾದಿನಿ ಗಂಡ ಸ್ವಾಮಿ. ಬಗ್ಗ ಕೇಳು. ಇದಕ್ಕಿಂತ ಬಗ್ಗದ್ರೆ ಯಾರಿಗೂ ಕಾಣಿಸಲ್ಲ. ಏನ್ ಮಾಡ್ತಿದ್ದಾರೆ ಚಿಕ್ಕಿ? ಅದನ್ನೇ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಹಾ, ಭಲೆ ಭಲೆ, ಮ್ಯಾಜಿಕ್ ಮಾಡೋರ್ನ ಕರ್ಕೊಂಡ್ ಬಂದಿದ್ದೀರಿ ಅಂತಾಯ್ತು. ಅವಳೊಬ್ಳು ಲೂಸು. ಸರ್ಕಸ್ ಇಂದ ಬಂದಿಲ್ಲ ಅತ್ಗೆ. ನೋಡ್ತಿದ್ರೆ ಒಳ್ಳೆ ಮಾಟಗಾರನ್ ತರ ಇದ್ದಾರೆ. ಹಾ, ಕಾಪಾಲ, ಭೂಪಾಲ, ಧೂಪಾಲ, ಪಾಪಾಲ, ಓಂ ಫಟ್. ಪಾಲು ಪಾಲು ಅಂತ ಕೇಳ್ತಿದ್ರೆ ಯಾರಾದ್ರೂ ಪಾಲ್ ಕೊಡ್ಬೋದ್ ತಾನೆ? ಕೊಡೋದಕ್ಕೆ ಅವ್ರೇನ್ ನಮ್ಮನೆಯವ್ರಾ? ಇಲ್ಲಿ ದೊಡ್ಡ ಪಾಲು ಯಾರ್ದು? ನನ್ ಹೆಂಡತಿ, ನನ್ ಜಾಂಕಿ ರಾಣಿ ನನ್ನ ಎತ್ಕೋತಾಳೆ. ಮಾಮ್, ಏನಿದೆಲ್ಲ? ಮನೇಲಿ ಹೀಗೆ ರಂಗೋಲಿ ಬರ್ಸಿದ್ದೀರಾ? ಮನೇಲೇನಾದ್ರೂ ಭೂತ ಪ್ರೇತ ಪಿಶಾಚಿಗಳಿದ್ರೆ ಅದನ್ನ ಓಡಿಸ್ತಾರೆ ವಿಶಾಲ್.
ಯಾರು? ಈ ಭೂತಸ್ವಾಮಿನಾ? ಏಯ್ ಭೂತಸ್ವಾಮಿ ಅಲ್ವೇ, ಭೂತಕ್ಕೆ ವೈದ್ಯರು. ಓ ಐ ಸಿ. ಈ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಯಾರು ಹೇಳಿದ್ದು? ಇರೋದಿಕ್ಕೆ ನಾನು ಇವ್ರನ್ನ ಕರ್ಸಿದ್ದು. ಅಂಬಾ ಶಿವಶಂಭೋ, ದೈವ ಇದೆ ಅಂದಮೇಲೆ ರಾಕ್ಷಸರು ಕೂಡ ಇರ್ತಾರೆ ಮಾತೆ. ಆದ್ರೆ ಧೂಪಕ್ಕೂ ಹೊಗೆಗೂ ವ್ಯತ್ಯಾಸ ತಿಳ್ಕೋಬೇಕು ನಂದೀಶಾ. ಕೆಳಗ್ ನೋಡೋ ಬದಲು ಮೇಲ್ ನೋಡ್ಬಿಟ್ರು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಸುಮ್ಮಿ ಚರ್ಮನೇ ಸುಲ್ದ್ಬಿಟ್ಟ. ಯಾಕಪ್ಪ ಹಾಗೊಡ್ದೆ ಅವಳಿಗೆ? ಗಾಯತ್ರಿ ಅಕ್ಕ ಸುಮನನ್ ದೇಹದಲ್ಲಿ ಸೇರ್ಕೊಂಡಿರೋದಕ್ಕೆ ಅವಳು ಅವಾಗವಾಗ ಹುಚ್ಚಿ ತರ ಆಡ್ತಿದ್ದಿದ್ದು. ನೀವು ಇದನ್ನ ನಂಬಿದ್ರೆ ಹೇಗತ್ತೆ? ಅಯ್ಯ, ನಿಂಬೆಹಣ್ಣು ನಿನ್ನೆ ತೋರ್ಸಿದ್ ಮತ್ತೆ. ಹೊಡೆದಿದ್ ಮಾತ್ರಕ್ಕೆ ಕೋಪ ಮಾಡ್ಕೋಬೇಡ ಕಪಾಲ, ಏಟಿಗೆ ಭೂತ ಬಿಟ್ಟು ಹೋಗುತ್ತೆ. ಹೌದಾ? ಇಲ್ ಕೊಡಿ ಬಾವ. ದೆವ್ವ ಬಿಡಿಸ್ತ್ಯಾ? ಮಾಡ್ತೀನಿ ಇರು ನಿನ್ಗೆ. ರಾಮ್ಪಾಲ, ಬೇಡಮ್ಮ, ನನ್ ಗುಡಿ ಬೇಡಮ್ಮ, ಬೇಡಮ್ಮ, ಸುಮ್ಮನೆ ಸಾಕು. ಅಮ್ಮ, ಬೇಡಮ್ಮ, ಗುಡಿ ಬೇಡಮ್ಮ, ಗುಡಿ ಬೇಡಮ್ಮ. ಏಯ್ ಸುಮನ, ಸುಮನ ಏನ್ ಮಾಡ್ತಿದ್ಯಾ? ಏ ಸುಮನ, ಸುಮನ ಇರು. ಅರೆ ಅಯ್ಯೋ, ನನಗೆ ಹೊಡಿತ್ಯಾ? ಬಿಡಿಸ್ತೀನಿ ಇರು ನಿನ್ಗೆ. ಇನ್ನೊಂದ್ಸಲ ಬಂದ್ರೆ ಕಾಲ್ ಮುರಿದು ಹಾಕ್ತೀನಿ. ಹೊಟ್ಟೆಗೇನಾದ್ರೂ ತಾಕಿದಿದ್ರೆ ಅವಾಗಿರ್ತಿತ್ತು ನಿನ್ಗೆ. ಅತ್ತೆ, ನೀವ್ ಮಾಡಿರೋ ಈ ಕೆಲ್ಸದಿಂದ ನನ್ ತಂಗಿಗೆ ಆ ಮಾಂತ್ರಿಕಂಗೆ ಇಬ್ರಿಗೂ ಸರಿಯಾಗಿ ಏಟ್ಬಿತ್ತು. ಇಷ್ಟ ಬಂದಾಗ ಹೊಡಿತಿದ್ದಾಗ ಒಂದು ವೇಳೆ ಬೀಳ್ಬಾರ್ ಜಾಗಕ್ಕೆ ಏಟ್ ಬಿದ್ದು ಏನಾದ್ರೂ ಆಗಿದ್ದಿದ್ರೆ ಹೇಗೆ ಮಾವು? ವಲ್ಲಭ್ರೋ ಮಾತು ಕೇಳಿ ಮಾಮ್ ಈ ತರ ಮಾಡಿದ್ರು ಅನ್ಸುತ್ತೆ. ಇವ್ರಿಗೂ ಒಂದೆರಡು ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಹೇಯ್, ನಿಮ್ ಒಳ್ಳೇದಕ್ಕೆ ನಾನು ಈ ತರ ಹೇಳ್ದೆ ಅಂತ ಅನ್ಕೊಳ್ಳಿ ಅತ್ತೆ. ಗಾಯತ್ರಿ ಅಮ್ಮೋರ್ನ ಗುರ್ತಿಡಿಯಕ್ಕಾಗದೆ ಪಡ್ತಾ ಇರುವಂತ ಅವಸ್ಥೆ ಇದು. ತುಂಬಾ ಯೋಚಿಸಿದ್ರೆ ತಲೆ ಕೆಟ್ಟು ಹುಚ್ಚಿಡಿಯತ್ತೆ. ಸ್ವಲ್ಪ ಯೋಚಿಸ್ಬೇಕು. ಏನಾಯ್ತಮ್ಮ? ದೇಹ ಅಷ್ಟೊಂದು ಕಂದು ಹೋಗಿದೆ. ಒಬ್ರು ಮಾಡಿದ ತಪ್ಪಿಗೆ ಇನ್ನೊಬ್ರು ಶಿಕ್ಷೆ ಅನುಭವಿಸ್ತಾರಲ್ಲ ಸ್ವಾಮೀಜಿ. ಇನ್ ಮುಂದೆ ನಡೆಯೋದು ಅದೇನೆ. ಏನ್ ಹೇಳ್ತಿದ್ದೀರಾ ಸ್ವಾಮೀಜಿ? ಲೋಕಾರೂಢಿ ಬಗ್ಗೆ ಆ ತರ ಹೇಳ್ತಿದ್ದಾರೆ ಗುರುಗಳು. ಸುಮನಾಗೆ ಹೀಗಾಗೋದಕ್ಕೆ ಕಾರಣ ನಮ್ಮ ಮೊಮ್ಮೆ ನಾನಾ? ಅಲ್ವಾ? ಮನೆಯಲ್ಲಿ ದೊಡ್ಡಮ್ಮನ ಆತ್ಮ ತಿರುಗ್ತಾ ಇದೆ ಅಂತ ಯಾವ್ದೋ ಮಂತ್ರವಾದಿನ ಕರ್ಕೊಂಡ್ಬಂದು ಅವಂತ್ರ ಮಾಡಿದ್ ನೀವೇ ತಾನೆ?
ವಿಕ್ರಾಂತ್ ಅವನು ಸುಮನ ಹೊಡೆದಿದ್ದು, ಸುಮನ ಅವನ್ ಹಿಡ್ಕೊಂಡು ಹೊಡೆದಿದ್ ಕತೆ ಎಲ್ಲ ಮುಗ್ದೋಯ್ತಲ್ವಾ? ಸುಮನ ಸುಮನ ಏನ್ ಮಾಡ್ತಿದ್ಯಾ? ಏ ಸುಮನ ಇರೋ. ಅರೆ ಅಯ್ಯೋ, ನನ್ಗೆ ಹೊಡಿತ್ಯಾ? ಬಿಡಿಸ್ತೀನಿರು ನಿನ್ಗೆ. ಏ, ಸುಮನ! ಏ, ಬಿಡು. ಮಾಮ್ಗೆ ಅನುಮಾನ ಹೋಗಿ ಅರ್ಥ ಆಗೋ ರೀತಿ ದಯವಿಟ್ಟು ಹೇಳಿ. ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಆತ್ಮರೂಪನ ಬಿಟ್ಟು ಪುನರ್ಜನ್ಮ ಪಡೆದಿದ್ದಾರೆ ಅಂತ ಎಷ್ಟು ಸಲ ನಾನು ಪರೋಕ್ಷವಾಗಿ ಹೇಳಿದ್ರು ನನ್ನ ಮಾತನ್ನ ನೀವು ಕೇಳಿಲ್ಲ. ಡೈರೆಕ್ಟ್ ಆಗಿ ಹೇಳಿ ಸ್ವಾಮಿ, ದೊಡ್ಡಮ್ಮ ಎಲ್ಲಿದ್ದಾರೆ? ಇಲ್ಲೇ ಇದ್ದಾಳೆ. ಹಾಗ ಅನ್ಕೊಂಡ್ರೆ ನೀವು ಪೊಲೀಸರ ಹಿಂದೆ ಹೋಗ್ಬೇಕು. ಸಂತೋಷವಾಗಿ ಹೋಗ್ತೀನಿ. ಜೈಲಂದ್ರೆ ಆಶ್ರಮ ತರ ಇರತ್ತೆ ಅನ್ಕೊಂಡಿರ್ಬೇಕು. ಸುಮನ, ಯಾಕೆ ಹಾಗೆ ಮಾತಾಡ್ತೀಯ? ಪೊಲೀಸನ್ನ ನೀವು ದುಡುಕ್ಬೇಡಿ. ಅಲ್ಲೇನ್ ನಡೀತು ಅಂತ ತಿಳ್ಕೊಳಕ್ಕೆ ಸ್ವಲ್ಪ ಸಮಯನ ನಮಗೂ ಕೊಡಿ. ಏನೇ ಆದ್ರೂ ಸರಿ, ಕೋರ್ಟಲ್ಲಿ ಹೇಳ್ಬೇಕಾಗತ್ತಮ್ಮ. ಸಾಕ್ಷ್ಯಾಧಾರಗಳು ಇದ್ದ ಮೇಲೆ ಕೂಡ ನಾನು ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಕೆಲಸಕ್ಕೆ ದ್ರೋಹ ಮಾಡ್ದಾಗತ್ತೆ. ಅಯ್ಯೋ ದೇವ್ರೇ, ಈ ಟ್ವಿಸ್ಟನ್ನ ನಾನ್ ಖಂಡಿತ ಊಹೆ ಮಾಡಿರ್ಲಿಲ್ಲ. ಎಲ್ರನ್ನೂ ಆಶೀರ್ವಾದ ಮಾಡೋ ಕೈಯಲ್ಲಿ ರಿವಾಲ್ವರ್ ಹಿಡ್ಕೊಂಡು ಅಜಾತ ಶತ್ರುವಾದ ಗುರುಗಳು ನಯನಿ ಹಿಡಿಬೇಕು ಅನ್ಕೊಂಡಿದ್ದ ಜೀವನ್ನ ಶೂಟ್ ಮಾಡಿದ್ದಾರೆ ಅಂದ್ರೆ ಎಂತ ವಿಚಿತ್ರ ಇದು. ಆಶ್ಚರ್ಯದ ಜೊತೆಗೆ ತುಂಬಾ ನೋವಾಗ್ತಿದೆ ವಿಶಾಲ್. ಸ್ವಾಮೀಜಿ, ನಾವಿನ್ ಹೊರಡೋಣವಾ? ನಿಮ್ ಕರ್ತವ್ಯನ ನಾನು ಪಾಲಿಸ್ತೀನಿ. ಗುರುಗಳೇ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದಂದ್ರೇನು? ಹೋಗ್ಬೇಕಾಗಿರೋದು. ಅಮ್ಮ ಹಾಸಿನಿ, ನ್ಯಾಯ ಬೇರೆ, ಧರ್ಮ ಬೇರೆ. ಧರ್ಮನ ಅನುಸರಣೆ ಮಾಡೋ ನ್ಯಾಯಸ್ಥಾನಕ್ಕೆ ನಾನು ಹೋಗ್ತಿದ್ದೀನಿ. ದುಷ್ಟರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಶಿಷ್ಟರನ್ನ ನಾವು ರಕ್ಷಿಸಬೇಕು. ವಿಶಾಲಾಕ್ಷಂನವರು ಸೂಚಿಸಿದಾಗೆ ನಾನು ಮಾಡಿದ್ದೀನಿ ಹೊರತು ಯಾರ ಮೇಲಿನ ಕರುಣೆಯಿಂದಾನೋ ಅನುಕಂಪದಿಂದಾನೋ ಅಲ್ಲ. ಶುಭಂ ಭೂಯಾತ್. ನಡೆರಿ. ಎಲ್ರ ಬಗ್ಗೆ ಭವಿಷ್ಯ ಹೇಳ್ತಿದ್ ಸ್ವಾಮೀಜಿಗೆ ಭವಿಷ್ಯನೇ ಇಲ್ದಂಗಾಗೋಯ್ತಾ? ಹಾಗಾಗಲ್ಲ, ಆಗಕ್ ನಾನ್ ಬಿಡಲ್ಲ. ನೀನ್ ಶಪಥ ಮಾಡ್ಬಿಟ್ರೆ ಮಾತ್ರ ಪೊಲೀಸರು ಕೇಳ್ಬಿಡ್ತಾರಾ? ನಯನಿ, ಅಲ್ಲ ಅದನ್ಯಾಕೆ ಹೊರಗ್ ತೆಗೆದ್ರಿ ನೀವು? ನಿನ್ ನೆಕ್ಲೆಸ್ ತಗೊಂಡಿರೋ ತರ ಕೋಪ ಮಾಡ್ಕೋತಿದ್ಯಲ್ಲೇ. ಆ ಪೊರೆ ನಿನ್ ಬಟ್ಟೆ ಒಳಗಿತ್ತು. ನನ್ ಬಟ್ಟೆನ್ ಯಾಕೆ ಮುಡ್ತೀರಾ ನೀವು? ಇಸ್ತ್ರಿ ಆಗಿರೋ ಸೀರೆಗಳಲ್ಲಿ ಲೈಟ್ ಹೌಸ್ ಸೀರೆನು ನಿನ್ ಸೀರೆ ಜೊತೆ ಬಂದ್ಬಿಟ್ಟಿತ್ತಮ್ಮ. ಅದನ್ ಕೇಳೋಣ ಅಂತ ಬಂದ್ರೆ ನಾನ್ ಕೂಗುದ್ರು ನೀನ್ ಮಾತೇ ಆಡ್ಲಿಲ್ಲ. ನಾನ್ ಬರೋವರೆಗೂ ಕಾಯಕ್ಕಾಗಲ್ವಾ? ಆ ಸೀರೆ ಇಲ್ಲ ಅಂದ್ರೆ ಸತ್ತೋಗ್ತೀರಾ? ಏಯ್, ಬಾಯ್ ಮುಚ್ಚೆ. ಹುಚ್ಚೂರ್ ತರ ಮಾತಾಡ್ಬೇಡ. ನೀನ್ ವಾಶ್ರೂಮ್ ಅಲ್ಲೇ ಇದ್ದೆ ತಾನೆ? ಬರ್ತಿದ್ದೀನಿ ಅಂತ ಹೇಳಿದ್ಯಾ? ಇಲ್ಲ. ಹಾ, ನನ್ ಬಾತ್ರೂಮಿಗೆ ಹೋದ್ರೆ ಮೂಗ್ ಮುಚ್ಕೋತೀನಿ. ನಾನ್ ಹೇಗ್ ಮಾತಾಡ್ಲಿ? ಇನ್ನ 5 ನಿಮಿಷ ಹಾಗೆ ಇರ್ಬೇಕಿತ್ತು ಅಲ್ವಾ? ಪೀಡೆ ತೊಲಗ್ತಿತ್ತು.
ನಾನ್ ಸಿಟ್ಟಲ್ ಕೂಡ ಸಾಯ್ತೀರಾ ಅಂತ ಕೇಳ್ಬಾರ್ದು, ಆದ್ರೆ ನೀವು ನಾನ್ ಸಾಯ್ಬೇಕು ಅಂತ ಅನ್ಬೋದು. ನಿಮ್ ಸೋದರತೆ ಅಂದ್ ಮಾತ್ರಕ್ಕೆ ಈ ತರ ಭೇದ ಭಾವ ಮಾಡ್ಬಾರ್ದು. ಅಷ್ಟೇ ಬಿಡಿ, ಒಂದೇ ರಕ್ತ ಅಲ್ವಾ? ರಕ್ತ ಸಂಬಂಧ ಅಲ್ಲ ಕಣೆ, ಮಾನವೀಯತೆ ಮುಖ್ಯ. ಅದು ನಿಂಗಿಲ್ವಲ್ಲ. ನಿನ್ಗೇನಾದ್ರೂ ಇದೆ ಅಂತ ಅಂದ್ರೆ ಅದು ಬರೀ ಹುಚ್ಚು ಮಾತ್ರ ಕಣೆ. ಅದಕ್ಕೇನೆ ಹಾವಿನ ಬೊಂಬೆಗಳನ್ನ ಪೊರೆಗಳನ್ನ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ನೀನು ನಿನ್ ವಾರ್ಡ್ರೋಬಲ್ಲಿ ಇಟ್ಕೋತೀಯ. ನನ್ನಿಷ್ಟ, ನಿಮ್ಗೇನ್ ಕಷ್ಟ? ಸುಮ್ನಿರೇ. ಈ ತರ ಎದುರು ಮಾತಾಡಿದ್ರೆ ನಿಂಗೆ ಹಲ್ಲು ದುರ್ಸ್ಬಿಡ್ತೀನಿ. ನಾನು ಅಷ್ಟೇ. ಕಚ್ಚತೀನಿ ಅಂತ ಹೇಳ್ಬೇಕಮ್ಮ. ನೀವು ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ಸರಿ ಆಯ್ತು ಬಿಡಮ್ಮ. ವಿಕ್ಕಿ, ಪೇಷನ್ಸ್. ನಾನೇನೋ ಸೀರೆ ಇಸ್ಕೊಂಡ್ ಹೋಗೋಣ ಅಂತ ಬಂದೆ, ಅದಕ್ ನೀವಿಬ್ರು ಜಗಳ ಆಡ್ಬೇಡಿ. ಗಂಡ ಹೆಂಡತಿ ಮಧ್ಯೆ ನಾವು ತಂದಿಟ್ವಿ ಅನ್ನೋ ಆಪಾದನೆ ನಮ್ ತಲೆ ಮೇಲೆ ಬರೋದ್ ಬೇಡ. ಹೇಳಿದ್ರಲ್ಲ, ಇವಾಗ ಬಾಯಿ ಮುಚ್ಕೊಂಡು ಹೋಗಿ. ನೀನು ಮೂಗ್ ಮುಚ್ಕೊಂಡಿರೇ. ನೀವ್ ಬಂದ್ರಿ ಹೋಗೋಣ, ಇನ್ನೂ ನಿಂತಿದ್ದೀರಲ್ಲ, ಬನ್ನಿ. ನನ್ನ ಹೈಟ್ಗೆ ಏನ್ ನೋಡಿದ್ರು ಕಾಣಿಸೋದಿಲ್ವೇ? ಸರಿ ಸರಿ ಬನ್ನಿ. ಲೈಟ್ ಹೌಸ್ ನಾನು ಎತ್ಕೋತೀಯ? ಅಯ್ಯೋ ಬನ್ರಿ, ಬನ್ನಿ. ದೊಡ್ಡವರು ಚಿಕ್ಕವರು ಅನ್ನೋ ಗೌರವನ ಇಲ್ಲ. ಮನುಷ್ಯಳೇನೆ ನೀನು? ಚಿಚೆ, ನನ್ ಮನುಷ್ಯರಲ್ಲ ರೀ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ರಾಕ್ಷಸಿ. ಹಾಗಂದ್ರೆ ಸತ್ತು ಹೋಗಿರೋರು ಇನ್ಯಾರಿದ್ದಾರೆ ಸುಮ್ಮಿ? ಇದಾರೆ ಚಿಕ್ಕಿ. ಯಾರಮ್ಮ? ನಿಮ್ಗೂ ಗೊತ್ತು. ಅವ್ರು ಸಾಯೋದ್ನ ನೀವು ನೋಡಿದೀರಾ? ಹಾಗಾದ್ರೆ ಹೇಳ್ಬಿಡು. ದೊಡ್ಡ ಬೋಟಮ್ಮ. ದೊಡ್ಡ ಬೊಟ್ಟಮ್ಮ ನಿನ್ನ ಹತ್ರ ಹೇಳಿದ್ರ? ನೀನವ್ರ ನೋಡ್ಬಿಟ್ಯಾ? ಅವ್ರ ಆತ್ಮ ನಿನಗೆ ಕಾಣಿಸುತ್ತಾ? ಆವತ್ತು ನೈನಿ ಇದೇ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರನೇ ಕೊಡ್ಲಿಲ್ಲ ವಿಕ್ಕಿ. ಆದ್ರೆ ಇವತ್ತು ನಮಗ್ ಕೊಡ್ತಾ ಇದ್ದಾಳೆ. ಲೈಟ್ ಹೌಸ್ ಏನು ಎಡವಟ್ ಆಗತ್ತೆ. ನಡಿ ಹೋಗೋಣ. ಏನಾಯ್ತ್ರಿ? ಬಾರಿ ಹೇಳ್ತೀನಿ. ನೋಡಿಲಿ, ಬದುಕಿದ್ರೆ ಬನ್ನಾದ್ರೂ ತಿನ್ಕೊಂಡಿರ್ಬೋದು. ಬಾ ನಡಿಯ. ಏಯ್ ಸುಮನ. ವಿಕ್ರಾಂತ್, ಎಲ್ಗ ಹೋಗ್ತಿದ್ಯಪ್ಪ? ಮಲ್ಕೊಳ್ಳೋದಿಕ್ ಮಾವ. ಚಾಪೆ ದಿಂಬು ನೋಡಿ ಹರಿಕತೆ ಕೇಳಕ್ ಹೋಗ್ತಿದ್ಯ ಅನ್ಕೊಂಡೆ. ರೂಮಲ್ಲಿ AC ಇಟ್ಕೊಂಡು ಹೊರಗೆ ಯಾಕೋ ಹೋಗ್ತಾ ಇದ್ಯಾ? AC ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮಾವ. ಆದ್ರೆ ಪಕ್ಕದಲ್ಲಿರೋ ಹೆಂಡತಿ ಕಿಡಿಕಾರ್ತಾ ಇರ್ತಾಳೆ. ಯಾಕೆ? ಏನಾದ್ರೂ ಜಗಳನ? ಜಗಳ ಆಗ್ದಿರೋ ದಿನ ಇದ್ರೆ ನನಗ್ ನಾನೇ ಗಿಲ್ಕೊಂಡು ಟೆಸ್ಟ್ ಮಾಡ್ಕೋಬೇಕು. ಹೊತ್ತು ಗೊತ್ತು ಇಲ್ದೆ ಏನಪ್ಪ ಇದು ಹುಡುಗಾಟ? ಇದಳಲ್ಲ ನೈನಿ ದೇವಿ, ಅವಳಿಂದನೇ ಇಷ್ಟೆಲ್ಲ. ಪಾಪ, ಅದ್ಗೆ ಏನ್ ಮಾಡಿದ್ರು ಅತ್ತೆ? ಸುಮ್ಮಿಗ್ ಇಷ್ಟ ಇಲ್ದೆ ಹೋದ್ರು ಜ್ಯೇಷ್ಠ ಹುಣ್ಣಿಮೆ ಪೂಜೆನ ನಾಳೆ ಮನೇಲಿ ಮಾಡಿಸ್ಬೇಕು ಅಂತ ಇಟ್ಕೊಂಡಿದಾರಲ್ಲ ವಿಕ್ರಾಂತ್. ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಅತ್ತೆ? ನಂಗ್ ಒಳ್ಳೇದಲ್ಲ. ಯಾಕಂಗೆ? ಅಗರಬತ್ತಿನ ಹಚ್ತೀರಾ, ಹೊಗೆ ಆಡೋ ಹಾಗೆ ಧೂಪ ಹಚ್ತೀರಾ, ಆಗ ನನ್ಗೆ ಉಸಿರು ಕಟ್ದಂಗ್ ಆಗತ್ತೆ. ದೀಪದ ಶಾಖ ಕೂಡ ನನ್ಗಿಷ್ಟ ಆಗಲ್ಲ, ಗೊತ್ತಾ? ಅದೇನಮ್ಮ, ಹಿಂದೆ ಯಾವತ್ತೋ ಪೂಜೆನೆ ಮಾಡಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ಬದ್ಲಾಗಿದಳಲ್ಲ ಮಾವ. ಹಾಗಾದ್ರೆ ಮುಕ್ಕಂಟಿಪುರ ಶಂಕರ ಶಾಸ್ತ್ರಿಗಳ ಮೊಮ್ಮಗಳಾಗಿ ಚೆನ್ನಾಗೇ ಇದ್ಲು. ಈಗ ಕೋಟ್ಯಾಧಿಪತಿ ನೈನಿ ತಂಗಿಯಾಗಿ. ಸಾಕ್ ಮಾಡು ಚಿಕ್ಕಿ, ಸುಮ್ನಿರು. ನಾನು ಸುಮನ ಅಷ್ಟೇ. ನಾನ್ ನೈನಿ ತಂಗಿ, ಅವಳ ರಕ್ತ, ಅವಳ ನೆರಳು ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ಅಂತ ನೀನ್ ಹೇಳಿದ್ರು ಪ್ರಪಂಚ ಒಪ್ಪತ್ತಾ? ಈ ಲೋಕ ಒಪ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ ಲೋಕನ ಒಪ್ಪಿಸ್ತೀನಿ. ಏನೊಂದ್ ಎಲ್ಲಿದ್ಯಮ್ಮ? ಇವಳು ಬುದ್ಧಿ ಅತಳ ವಿತಳ ಪಾತಾಳಕ್ ಹೋಗಿರೋದಕ್ಕೆ ಆ ಲೋಕದಲ್ಲೇನೆ ಇವಳು ಒಪ್ಪಿಸ್ತೀನಿ ಅಂತಿದ್ದಾಳೆ ಮಾವ. ಅದಲ್ಲ, ನಾಗಲೋಕನ ಒಪ್ಪಿಸ್ತೀನಿ. ನಾಗಲೋಕ ಅಂದ್ರೆ NR ಕಾಲೋನಿ ಹತ್ರ ಇರೋ ನಾಗಸಂದ್ರ ಸರ್ಕಲ್ ಅನ್ಕೊಂಡ್ಯಾ?
ನಾಗಲೋಕ ಅಂದ್ರೆ ಗೊತ್ತಿಲ್ವಾ ನಿಂಗೆ? ಭೂಮಿಯಿಂದ ಕೆಳಗಿರೋ 7 ಲೋಕದಲ್ಲಿ ಕೊನೆಯಲ್ಲಿರೋದು ನಾಗಲೋಕ. ಯಾಕೆ ನಗ್ತಿದ್ದೀರಾ? ಕಿಚನ್ಗೆ ಹೋಗಿ ಕುಡಿಯೋಕ್ ನೀರ್ ತಗೊಂಬ ಅಂತ ಹೇಳಿದ್ರೇನೆ ಮುಖ ಸಿಂಡ್ರಿಸ್ಕೊಳ್ಳೋ ನೀನು ನಾಗಲೋಕಕ್ಕೆ ಹೋಗಿ ನಾನು ಸುಮನ ಅನ್ನೋ ಯುವರಾಣಿ ಅಂತ ಹೇಳ್ತೀಯಾ? ಖಂಡಿತವಾಗ್ಲೂ ಹೇಳ್ತೀನಿ.